ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥ ಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಧರ್ಮಬಂಧುಗಳೇ, ರಾಮಾಯಣ ದರ್ಶನಂ ಪ್ರವಚನ ಸರಣಿಯ 90ನೇ ಸಂಚಿಕೆಯನ್ನು ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ಇವತ್ತು ತೊರವೆಯ ನರಹರಿಯ ತೊರವೆ ರಾಮಾಯಣವನ್ನು ಆಧರಿಸಿಕೊಂಡು ನಾವು ಸಾಗ್ತಾ ಇದ್ದೇವೆ. ಈ ಒಂದು ನಮ್ಮ ಪೌರಾಣಿಕ ಮೌಲ್ಯದ ಸಾಂಸ್ಕೃತಿಕತೆಯನ್ನು ಜನಮಾನಸಕ್ಕೆ ಮತ್ತೆ ಮತ್ತೆ ಪರಿಚಯಿಸುವ ಕೆಲಸ ಮಾಡ್ತಾ ಇದ್ದೇವೆ. ಕಳೆದ ಸಂಚಿಕೆಯಲ್ಲಿ ಮಾರಣಾಧ್ವರ ಮಾಡುತ್ತಿದ್ದ ರಾವಣ ವಿಭೀಷಣನ ಮಾರ್ಗದರ್ಶನದಲ್ಲಿ ಮಾರಣಾಧ್ವರವನ್ನು ಹನುಮಂತ, ಲಕ್ಷ್ಮಣನ, ಜಾಂಬವ, ಸುಗ್ರೀವಾದಿಗಳಿದ್ದುಕೊಂಡು ಅದರ ನಾಶ ಮಾಡಿದರು. ಬಹಳ ಕೋಪಿಷ್ಠನಾದಂತಹ ರಾವಣನ ವಿಶಿಷ್ಟವಾದಂತಹ ಆಯುಧದಿಂದ ಲಕ್ಷ್ಮಣನಿಗೆ ಆಘಾತವಾಗುವಂತಹದ್ದು, ಅವ ನಿಶ್ಚೇಷ್ಟಿತವಾಗುವಂತಹದ್ದು, ರಾಮನಿಗೆ ಬಹಳ ಆಕ್ರೋಶಗೊಂಡು ರಾವಣನನ್ನು ಯುದ್ಧ ಭೂಮಿಯಿಂದ ಕಳುಹಿಸುವಂತಹದ್ದು ಅದನ್ನು ನೋಡಿದ್ದೇವೆ. ಲಕ್ಷ್ಮಣ, ಅಂಗದ ಇವರ ಮೇಲೆಲ್ಲ ಆಘಾತ ಆಯಿತು, ಅವರೆಲ್ಲ ಬಿದ್ದರು, ಸಾವು ಸಂಭವಿಸಿತು ಅಂತ ರಾಮನ ಆಗ್ರಹಕ್ಕೆ ಕಾರಣನಾಗುತ್ತಾನೆ ಹನುಮಂತ, ಜಾಂಬವಾದಿಗಳು. ಹನುಮಂತನಿಗೆ ಬೇಸರ ಆಯಿತು. ಒಂದು ನಿರ್ವ್ಯಾಜ ಅಂತಃಕರಣ ಸೇವೆಯನ್ನು ಸಮರ್ಪಣಾ ಭಾವದಿಂದ ಮಾಡಿದ ನಮ್ಮ ಬಗೆಗೆ ರಾಮದೇವರು ಆಗ್ರಹದ ಮಾತುಗಳನ್ನಾಡಿದನಲ್ಲ ಅಂತ ಕಂಡಿತು. ಸ್ವಾಭಾವಿಕ, ನಮಗೆ ಅತ್ಯಂತ ಗೌರವ, ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಯಾರಲ್ಲಿರ್ತದ ಅವರಿಗೆ ಸಣ್ಣ ಮುನಿಸು ಬಂದರೆ ಅಥವಾ ಸಣ್ಣ ಕೋಪ, ತಾಪ, ಆತಂಕಗಳು ಬಂದರೆ ಸ್ವಾಭಾವಿಕವಾಗಿ ನಮ್ಮ ಮನಸ್ಸಿನಲ್ಲಿ ಆಗುವಂಥದ್ದು. ಅವರು ಹೀಗೆ ಹೇಳಿದ್ರಲ್ಲ. ತನ್ನ ಇಡೀ ಬದುಕನ್ನು ರಾಮಸೇವೆಯಲ್ಲಿ ಸಮರ್ಪಿಸಿದಂಥ ಹನುಮಂತನಿಗಾಗ ಕಂಡುಹೋಯಿತು. ಪರಸೇವೆ ಎನ್ನುವಂಥದ್ದು ಕಡು ಕಷ್ಟ ಅಂತ ಕಂಡುಹೋಯಿತು. ಆದರೆ ಸಕಾಲದಲ್ಲಿ ಜಾಂಬವರು ಎಚ್ಚರಿಸಿದರು. ರಾಮ ವಿವೇಕ ತಕ್ಷಣ ಹನುಮಂತನನ್ನು ಕರೆದು ಸಮಾಧಾನಪಡಿಸಿ ಮೈತಡವಿ ಬಾಚಿ ತಬ್ಬಿಕೊಂಡು ರಾಮ ಎಲ್ಲರ ಮನಸ್ಸಿನಲ್ಲಿ ಸಂತೋಷವನ್ನು ಕೊಟ್ಟಂತೆ, ನಿನ್ನ ಸೇವೆ ಬಹಳ ಅಪೂರ್ವವಾದದ್ದು. ರಾಮ ಹನುಮಂತನ ತ್ಯಾಗವನ್ನು, ಅವನ ದುಡಿಮೆ, ಇದೆಲ್ಲ ನೀನು ನನ್ನ ಹೃದಯದಲ್ಲಿ ನೆಲೆಸಿದ್ದಿ. ಜಗತ್ತಿನಲ್ಲಿ ನಿನಗಿಂತ ಹೆಚ್ಚಿನ ಪೂಜ್ಯರು ನನಗಿಲ್ಲ. ರಾಮನ ಸಮಾಧಾನ ಹನುಮಂತನಿಗೆ ಈ ಮಾತುಗಳನ್ನು ಹೇಳ್ತಾನೆ. ಹಾಗೆ ರಾತ್ರಿ ಬಿಡದಿಗೆ ಸೇರಿದರು. ಮರುದಿವಸದ ಯುದ್ಧ ಹೇಗೆ ಸಾಗ್ತದೆ ಅಂತ ನೋಡೋಣ. ಎಲೆ ಕುಶಾನುಜ ಕೇಳು ಕುಶ ಕೇಳಳಿದ ಲಜ್ಜೆಯ ಲಸುರಪತಿ ನಿಜ ಲಲಲೆಯನು ಬೋಳೈಸಿ, ನಿಜ ಲಲಲೆಯನು ಬೋಳೈಸಿ ರಿಪು ವಿಜಯ ಪ್ರತಾಪಕದ ಛಲಪದೋಕ್ತಿಯನು ಉಸುರಿ ರಜನಿಯ ಕಳೆದು ರಣದೀಕ್ಷೆಯನು ಕೈಗೊಂಡಳಿದುಳಿದ ಬಲಸಗಿತ ನಡೆ ತಂದನು ರಣಾಂಗಣಕ್ಕೆ. ನಡೆ ತಂದನು ರಣಾಂಗಣಕ್ಕೆ. ರಾಮನ ಬಾಣಗಳಿಂದ, ಆಕ್ರಮಣದಿಂದ ರಾವಣ ಅವಮಾನಗೊಂಡಿದ್ದಾನೆ.
ನೇರ ಮಂಡೋದರಿಯ ಅಂತಃಪುರಕ್ಕೆ ರಾಮ ಕಳುಹಿಸಿದ್ದಾನೆ. ದಯನೀಯವಾದಂತಹ ಸೋಲು. ಆದರೆ ಮಂಡೋದರಿಯ ಅಂತಃಪುರದಲ್ಲಿ ಅವಮಾನಗೊಂಡಂತಹ ರಾವಣನು ಅಲ್ಲಿ ತಾನು ಶತ್ರುವನ್ನು ಗೆದ್ದಿದ್ದೇನೆ ಪರಾಕ್ರಮವನ್ನು ಹೇಳಿ ಮಂಡೋದರಿಯನ್ನು ಸಮಾಧಾನಪಡಿಸಿದನಂತೆ. ಹೊಗಳಿಕೆಯ ಮಾತುಗಳನ್ನು ರಾತ್ರಿ ಇಡೀ ತನ್ನ ಸೋಲನ್ನು ಅಂತಃಪುರದಲ್ಲಿ ಹೇಳಿಕೊಳ್ಳಿಲ್ಲ, ಹೆಗ್ಗಳಿಕೆಯನ್ನು ಹೇಳಿಕೊಳ್ತಾನೆ. ಯಾಕಂದರೆ ಲೋಕವಿಶ್ರುತವಾಗಿ ರಾವಣ 14 ಲೋಕವನ್ನು ಗೆದ್ದವನು. ನಾಗಲೋಕ, ನರಲೋಕ, ದೇವಲೋಕ, ತ್ರಿದಶದಲ್ಲಣ. ಸ್ವಾಭಾವಿಕವಾಗಿ ಮತ್ತು ಇಂತಹ ಯುದ್ಧದ ಸಂದರ್ಭದಲ್ಲಿ ಸೋಲನ್ನು ಹೇಳಿಕೊಳ್ಳುವುದಲ್ಲ. ಆವಾಗ ಬದುಕಿ ಉಳಿದಂತಹ ಸೈನಿಕರು ಯಾರಿದ್ದಾರೆ, ಪ್ರಜೆಗಳು ಯಾರಿದ್ದಾರೆ, ಅವರ ಮನಸ್ಸಿನಲ್ಲಿ ಹೆದರಿಕೆ, ಆತಂಕ ಮೂಡಿಕೊಳ್ಳುತ್ತದೆ. ಹಾಗಾದ ಕಾರಣ ತನ್ನ ಗೆಲುವಿನ ನಾಳೆ ಅಂತೂ ಇದಕ್ಕಿಂತ ವಿಶಿಷ್ಟವಾಗಿ ವಿಶೇಷವಾಗಿ ತಾನು ಹೋರಾಡುವವನಿದ್ದೇನೆ ಈ ಮಾತುಗಳನ್ನು ಹೇಳ್ತಾನೆ. ಮರುದಿವಸ ಯುದ್ಧ ದೀಕ್ಷೆ ಪಡೆದು ಪರಮೇಶ್ವರನಿಗೆ ವಂದಿಸಿ ಯಾರು ಉಳಿದ ಬಲಗಳಿದ್ದಾರೆ, ತಮ್ಮ ಮೂಲಬಲ ಸೇನೆ ಏನಿದ್ದಾರೆ, ಕೋಟಿ ಸಂಖ್ಯೆಯಲ್ಲಿ ಎಷ್ಟು ಜನ ಸತ್ರು, ಮತ್ತಷ್ಟು ಸೈನಿಕರು ರಾವಣನ ಜೊತೆಗಿದ್ದರು, ಅವರನ್ನೆಲ್ಲ ಹೊಂದಿಕೊಂಡು ಬರ್ತಾನೆ. ದೊಡ್ಡ ಕಹಳೆ, ನಗಾರಿಗಳು, ರಾಮನನ್ನು ಜರೆಯುವ ಮಾತುಗಳು, ರಾವಣನನ್ನು ಹೊಗಳುವ ಮಾತುಗಳು, ಇದೆಲ್ಲ ಅಂದರೆ ಕಳೆದ ಸೋಲನ್ನು ಮರೆಯುವಂತೆ, ತನಗೆ ಏನೂ ಸೋಲಾಗಲಿಲ್ಲ ಎಂಬ ರೀತಿಯಲ್ಲಿ ಆಕ್ರಮಣದಿಂದ ಬರ್ತಾನೆ. ಕಪಿ ಪಾಳ್ಯವೆಲ್ಲ ಬೆರಗಾಗಿ ಹೋಗ್ತದೆ. ನಿನ್ನೆ ಸೋತು ಎಲ್ಲ ಕಳ್ಕೊಂಡು ಹೋಗಿದ್ದಾನೆ, ಇವತ್ತು ಮತ್ತೆ ವಿಜೃಂಭಿಸಿದ್ದಾನೆ. ಬದುಕಿನ ಕೊನೆ ತನಕ ಆಶಾವಾದಿಯಾಗಿ ಬದುಕುವುದು, ಬದುಕಿನ ಯಶಸ್ಸು ಹೌದು. ಈ ರೀತಿ ಬರ್ತಾನೆ. ನೋಡೋಣ ರಾಮಪಾಳ್ಯದಲ್ಲಿ ಏನು. ಹರಿಯ ಬರವನು ಕಾಣುತ್ತ ಉರು ಸಂಗರ ದುರೀಣ ಧನುರ್ಧರನು ರಣ ಕುರವಣಿಪ ಕಪಿಪಟರ ಕೈ ಸಲ್ನೆಯಲಿ ಸಂತೈಸಿ ಧುರಕ್ಕೆ ನಾವಿನ್ನುತ್ತರ ಸ್ಥಿತಿ ಗರಸಲ ದಶ ಶಿರನು ದುರ್ಮದ ನಿರುತರ ವಯಸ್ಸಿಲ್ನುಗಾವಳಿ ಬೇಡ ನಿಮಗೆಲ್ದ ಅರಿಯ ಬರವನು ಕಾಣುತ್ತ ಉರುಪರಾಕ್ರಮಿ ಈ ರಾವಣನ ನೇತೃತ್ವದಲ್ಲಿ ಶತ್ರು ಸೇನೆ ಮುಂದಗುತ್ತಾ ಉಂಟು. ಸುಗ್ರೀವನ ನೇತೃತ್ವ, ಉಳಿದ ಹನುಮಂತನೋ, ಜಾಂಬವನೋ, ನೀಲನೋ ಯಾರ್ಯಾರಿದ್ದಾರೆ, ಕಪಿ ಮುಖ್ಯರು, ಕಪಿನಾಯಕರು ಎಲ್ಲ ಉತ್ಸಾಹಿಗಳಾಗಿರಂತೆ ಯುದ್ಧ ಎದುರಿಸಲಿಕ್ಕೆ. ಯುದ್ಧ ವೀರನಾದ ಧನುರ್ಧಾರಿಯಾದಂತಹ ಕೋದಂಡಪತಿ ರಾಮ ಹೇಳ್ತಾನೆ, ನೀವು ಇವತ್ತಿನ ಯುದ್ಧ ನನ್ನದು, ನೀವು ಯುದ್ಧ ಮಾಡಬೇಕಾಗಿಲ್ಲ, ನನ್ನ ಯುದ್ಧವನ್ನು ನೋಡಿ ನೀವು ಇವತ್ತು. ಯಾಕಂದರೆ ಪ್ರತಿನಾಯಕನಾದಂತಹ ರಾವಣ ಬಂದದ್ದು, ಅವನ ಮಾರಣಾಧ್ವರವನ್ನೆಲ್ಲ ಹುಡಿ ಮಾಡಿದ್ದಾರೆ ಇವರು. ಅಂತಹ ರಾವಣನನ್ನು ಸೋಲಿಸಿ ಅವನ ಮರ್ಯಾದೆ ಕಳೆದು ರಾಮ ಕಳುಹಿಸಿದ್ದಾನೆ. ರಾವಣ ವಧೆ ಆಗಬೇಕಾದ್ದು ಬಹಳ ಮುಖ್ಯ, ದುಷ್ಟನ ವಧೆ ಆಗಬೇಕಾದ್ದು ಬಹಳ ಮುಖ್ಯ. ಕೈ ಸನ್ನೆಯಿಂದಲೇ ಹೇಳಿದನಂತೆ, ಯುದ್ಧ ನಮ್ಮದು, ದಶಕಂಠನು ಮುಂದಿನ ಆಗು ಹೋಗುಗಳಿಗೆ ಹೊಣೆಗಾರ. ಮುಂದೆ ಏನೇ ಆಗಲಿ ಲಂಕೆಯಲ್ಲಿ ಅದು ಯಾವುದಿದ್ರೂ ಅದು ದಶಕಂಠನಿಂದ ಆಯಿತು ಅಂತ ಅರ್ಥ. ಅಂದರೆ ಅವ ಶರಣಾದರೆ ಯುದ್ಧ ಇಲ್ಲ, ಲಂಕೆಗೆ ಬೆಂಕಿ ಬೀಳಲಿ, ಲಂಕೆಗೆ ಸರ್ವನಾಶ ಆಗಲಿ, ಇದಕ್ಕೆ ಕಾರಣ ದಶಕಂಠರಾಗುತ್ತಾನೆ. ನಾವು ಧರ್ಮದಲ್ಲಿ ಶ್ರದ್ಧೆ ಉಳ್ಳವರು ಅಂತ ರಾಮನು ಮಾತಾಡ್ತಾನೆ. ನಮ್ಮದು ಅಧಾರ್ಮಿಕವಾದ ಯುದ್ಧ ಅಲ್ಲ, ನಮ್ಮದು ಧರ್ಮಯುದ್ಧ. ಇಲ್ಲಿ ಧರ್ಮಾಧರ್ಮಗಳ ಸಂಘರ್ಷ, ಇಲ್ಲಿ ದಾನವತ್ವ ಮತ್ತು ಮಾನವತ್ವದ ಸಂಘರ್ಷ. ಇಲ್ಲಿ
ಇಲ್ಲಿ ವ್ಯಕ್ತಿ ದ್ವೇಷ ಅಲ್ಲ, ಇಲ್ಲಿ ಜನಾಂಗ ದ್ವೇಷ ಅಲ್ಲ. ರಾವಣನ ತಮ್ಮನಾದಂತಹ ವಿಭೀಷಣನಿಗೆ ಶರಣಾಗಿ ಬಂದಾವಾಗ ಪಥೀಕರಿಸಿದ ರಾಮ. ಜನಾಂಗ ದ್ವೇಷ ಆದರೆ ಪಥೀಕರಿಸಬೇಕಾಗಿತ್ತೋ ಇಲ್ಲ. ಅದಕ್ಕಾಗಿ ಇಲ್ಲಿ ಧರ್ಮಯುದ್ಧ ನಡೆಯುವಂತಹದ್ದು. ಹಾಗಾದ ಕಾರಣ ನಿಮಗೆ ಯಾರೂ ನೀವು ತೊಂದರೆ ತೆಕ್ಕೊಳ್ಬೇಡಿ ಅಂತ ಕಪಿಗಳ ಹತ್ರ ಹೇಳ್ತಾನೆ. ಹಳದಿ ವಸ್ತ್ರವನ್ನು ಅವ ಬಿಗಿದನಂತೆ, ಅರ್ಹವಾದ ರೀತಿಯಲ್ಲಿ ಬಿಗಿದುಟ್ಟನಂತೆ. ಬ್ರಹ್ಮವಸ್ತ್ರವನ್ನು ತನ್ನ ಸೊಂಟಕ್ಕೆ ಜಟ್ಟಿಯನ್ನು ಬಿಗಿದುಕೊಂಡು ಮತ್ತೊಮ್ಮೆ ಕೂದಲನ್ನೆಲ್ಲ ಬಿಗಿದು ಶಿಖೆಯನ್ನು ಬಲಿದನಂತೆ ರಾಮ. ಅಕ್ಷಯ ತುಣೀರ, ಭತ್ತದ ಬತ್ತಳಿಕೆ ಏನುಂಟು ಅದನ್ನು ಬಿಗಿದುಕೊಳ್ತಾನೆ ಅಂತ ಕವಿ ಹೇಳ್ತಾನೆ. 2 ಹಗ್ಗಗಳ ಉಗ್ರ ಧನಸ್ಸನ್ನು ಮಿಡಿದ ರಾಮನ ಬಾಣಕ್ಕಿರುವಂತಹ ವಿಶೇಷ ಅದು. ಹರೆದ ಜಡೆಗಳ ನೊಂದುಗೂಡಿ ನಿಜೋಗ್ರ ನಾರಿ ದ್ವಂದ್ವ ನಿಷ್ಠಾಸನವ ಧನಿದೋರಿದನು ಅಂತ ಕವಿ ಹೇಳ್ತಾನೆ. ಹಾಗೆ 2 ಹಗ್ಗಗಳುಳ್ಳಂತಹ ಮಿಡಿದಿನಂತೆ ದೇವತೆಗಳು ಭಯವನ್ನು ಬಿಟ್ಟು ವಿಮಾನಾರೂಢರಾದರು ರಾಮರಾವಣ ಯುದ್ಧವನ್ನು ನೋಡಲಿಕ್ಕೆ. ವಿವಿಧ ಅಸ್ತ್ರಗಳ ಹೆಸರು ಹೇಳ್ತಾನೆ. ಹಾಗೆ ಯಮ, ಶಿವ, ಬ್ರಹ್ಮ, ದಿಕ್ಪಾಲಕರು ಇವರೆಲ್ಲ ಸೇರಿದರು. ಮುನಿಗಣನ ಸನಕ, ನಾರದ, ಭೃಗು, ಪರಾಶರ, ಭರದ್ವಾಜಾದಿ, ಅತ್ರಿ, ಮರೀಚಿ, ಮತಂಗ, ಮೈತ್ರಾವರುಣಿ, ಅಗಸ್ತ್ಯರು ಇವರೆಲ್ಲ ಆಕಾಶ ಮಾರ್ಗದಲ್ಲಿ ಗುಂಪುಗೂಡಿದ್ರಂತೆ. ಯಾರ್ಯಾರು ಪೂರ್ವ ಸೂರಿಗಳು, ಸೂರ್ಯವಂಶೀಯ ರಾಜರು ಯಾರಿದ್ದಾರೆ ಪಿತೃಲೋಕದಲ್ಲಿ, ಅವರು ನಿಮಿಯ, ಮನುವ, ಪುರೂರವನ, ಹೀಗೆ ಅನೇಕ ಮಂದಿ ಇವರೆಲ್ಲ ಸೂರ್ಯಚಂದ್ರ ವಂಶದ 2 ವಂಶದ ಅರಸರು, ಹಿರಿಯರು, ಆಗಿ ಹೋದವರು, ಅವರೆಲ್ಲ ರಾಮರಾವಣರ ಯುದ್ಧವನ್ನು ನೋಡುವುದಕ್ಕೆ ನಿಂತರು ಅಂತ ಕವಿಯಲ್ಲಿ ವರ್ಣಿಸ್ತಾನೆ. ಮತ್ತೆ ಯಾರು ಇದ್ದಾರೆ ನೋಡು. ನಿಕಚದಿತನು ಸೂನುಗಳು ನಾಯಕರು ನಾಕಜರಿದುರಿನಲ್ಲಿ ಪುಷ್ಪಕರತಾಶ್ವಸುವಾಗನಂ ಗಣಲೆಸೆದರ್ ರಪ್ರದಲ್ಲಿ ಪ್ರಕಟಿಸಿತು ಬಳಿಕಿತ್ತ ಸಮರೋದ್ಯುಕುತ ರಬ್ಬರಣೆ ನೋಟಕರ ಕಳವಳ ಬಡಗಿಸಿತು ಕಳವಳ ಬಡಗಿಸಿತು ಮೇಲುದದಿ ಗೋಚದಲ್ಲಿ ದ್ವಿತೀಯ ಮಕ್ಕಳು ಅದಿತೇಯರು, ಅದಿತಿಯ ಮಕ್ಕಳು ಅದಿತೇಯರು, ದ್ವಿತೀಯ ಮಕ್ಕಳು ದೈತ್ಯರು, ಅಕ್ಕ ತಂಗಿಯರು. ಅದಿತಿ ಮತ್ತು ದಿತಿ ಕಶ್ಯಪ ಬ್ರಹ್ಮರ ರಾಣಿಯರು. 13 ರಾಣಿಯರಲ್ಲಿ ಇವರು ಬರ್ತಾರೆ. ಹಾಗೆ 2 ಅದಿತೇಯರು ಮತ್ತು ದೈತ್ಯರು 2 ವರ್ಗದವರು ಗುಂಪು ಕೂಡಿ ನಿಂತಿದ್ದರು. ಕೆಲವರು ರಾಮಪಕ್ಷ, ಇನ್ನು ಕೆಲವರು ರಾವಣನ ಪಕ್ಷ. ಆಕಾಶ ಮಾರ್ಗದಲ್ಲಿ ಎಲ್ಲ ಯುದ್ಧದ ವರ್ಣನೆಯನ್ನು ತೊರವೆ ಅಪೂರ್ವವಾಗಿ ಮಾಡುತ್ತಾ ಸಾಗಿದ್ದಾನೆ. ಇಬ್ಬರು ಸಾಹಸಿಗಳು, ನಾಯಕ ಪ್ರತಿನಾಯಕರು ರಾಮಲಕ್ಷ್ಮಣರು. ಅವರು ಆಯುಧವನ್ನು ಜಳಪಿಸುತ್ತಾ ಝೇಂಕಾರ ಠೇಂಕಾರ ಮಾಡುತ್ತಾ, ಅದು ರಾವಣನಂತೂ ಬಹಳ ವಿಶಿಷ್ಟವಾಗಿ ಕುಣಿಯುವ ಗೊರಸು, ಕುಸಿದ ನಿತಂಬ, ಅರಳಿದ ಮೂಗಿನ ಹೊಳ್ಳೆ, ಮೇಲಕ್ಕೆತ್ತಿದ ಮುಖ, ಬಾಯಿಯಿಂದ ಒಸರುವ ನೊರೆಗೂಡಿದ ಕುದುರೆಗಳು, ಅವುಗಳು ಕುತ್ತಿಗೆ ಕಟ್ಟಿದ ಗಂಟೆಯ, ಕಾಲಿಗೆ ಕಟ್ಟಿದ ಗೆಜ್ಜೆಯ ಶಬ್ದವ ತಿವಿಯುತ್ತಾ ನೆಲವನ್ನು ಬಂದು ರಾಮನ ಎದುರಿಗೆ ಬಂದು ನಿಂತಿತಂತೆ. ಅದು ಆ ಸಂದರ್ಭದಲ್ಲಿ ರಾವಣನ ರಥದ ಕುದುರೆ ಹನುಮಂತನ ತುಟಿಯನ್ನು ಹೋಗಿ ಆ ಕುದುರೆ ಜಾಡಿಸಿತಂತೆ ಹನುಮಂತನಿಗೆ. ಮುಂದೆ ನಿಂತಹ ಹನುಮಂತನಿಗೆ ಅಲ್ಲಿ ಅಂಗದ ಇದರ ಕಪಿಗಳು ಮುಖ್ಯರಿದ್ದಾರೆ. ಹಾಗೆ ಲಕ್ಷ್ಮಣನು ಬಿಲ್ಲಿಗೆ ಬಾಣವನ್ನು ಹೂಡಿ ಉಗ್ರವಾಗಿ ನಿಂತ ಆ ಸಂದರ್ಭದಲ್ಲಿ ಲಕ್ಷ್ಮಣ ಅಂದರೆ ಒಬ್ಬೊಬ್ಬರು ಯಾರ್ಯಾರು ರಾವಣನೇ ಬಂದಿದ್ದಾನೆ, ಎಲ್ಲಿ ಕಪಿ ಮುಖ್ಯರಿಗೆಲ್ಲ ಜಾಡಿಸ್ತಾ ಇದ್ದಾನೆ, ಉದ್ರೇಕಿಸ್ತಾ ಇದ್ದಾನೆ, ರೇಗಿಸ್ತಾ ಇದ್ದಾನೆ. ಹಾಗಾದ ಕಾರಣ
ಸಿಂಗಿನಿಗೆ ಬಾಣವನ್ನು ಹೂಡಿ ನಿಂತಿದ್ದಾನೆ ಲಕ್ಷ್ಮಣ. ಏನಾದರೂ ಹೆಚ್ಚು ಕಮ್ಮಿ ಆದರೆ, ತೊಂದರೆ ಆದರೆ ತಕ್ಷಣ ತಾವು ಅದನ್ನು ಖಂಡಿಸಬೇಕು ಎಂಬ ಉದ್ದೇಶದಿಂದ ಆ ಸಂದರ್ಭದಲ್ಲಿ ರಾಮನ ಮಾತುಗಳೇನು ಕೇಳೋಣ. ಕಳ್ಳನಿವರನು ಮಾನ ಚೇಷ್ಟೆಯ ದಂಡಿಯನು ಸಾಕು ಭ್ರಮಿಸದಿರಿ ಕಂಡದೈಶ್ವರ್ಯಕ್ಕೆ ಪರಿಣಮಿಸುವುದು ಚಿತ್ತದಲ್ಲಿ ಖಂಡಿತ ಕ್ಷ್ಮಾಪಾಲ ವೈಭವ ಮಂಡನರು ನಾವೀಹುತಿಗೆ ಪದ ಪಂಡಿತತ್ವವೇ ಸಾಕು ಸಮರವ ನೋಡಿ ನೀವೆಂದ ಕಂಡ. ಶ್ರೀರಾಮಚಂದ್ರಮ ಉದ್ದೇಶಿಸಿದ ಹವಣಿಕೆ ಏನು ಇಲ್ಲಿ ಬಹಳ ಮುಖ್ಯವಾಗಿ ಕಾಣುತ್ತದೆ. ಹಿಂದಿನ ಅನೇಕ ಯುದ್ಧಗಳಲ್ಲಿ ಕಪಿಗಳು ಯುದ್ಧ ಮಾಡಿದ್ದಾರೆ. ನಾಗಾಸ್ತ್ರದಿಂದ ತೊಡಗಿ ಇಂದ್ರಜಿತ್ತುವಿನ ಒಂದೊಂದು ಯುದ್ಧದಲ್ಲಿ ಅವರ ತ್ಯಾಗ, ಅವರ ಬಲಿದಾನ ಇದು ಅಪೂರ್ವ. ಇತ್ಲಾಗಿನ ಲಕ್ಷ್ಮಣನು ಹಾಗೆ ಅತಿಕಾಯನ, ಇಂದ್ರಜಿತ್ತುವಂತಹ ಮುಖ್ಯರು ಹೋರಾಟ ಮಾಡಿದ್ದಾನೆ. ರಾವಣ ವಧೆಯನ್ನು ದೇವತೆಗಳು ಜಗತ್ತು ನಿರೀಕ್ಷೆ ಮಾಡಿತ್ತು. ರಾಮರಾವಣರ ಮುಖಾಮುಖಿ ಯಾವಾಗ ಏನು ಇದು ರಾಮನಿಗೆ ಸ್ಪಷ್ಟ ಗೊತ್ತುಂಟು. ಹಾಗಾದ ಕಾರಣ ಲಕ್ಷ್ಮಣನಿಂದ ತೊಡಗಿ ಯಾರು ಕಪಿ ಮುಖ್ಯರು, ಸುಗ್ರೀವಾದಿಗಳಿದ್ದಾರೆ, ಹನುಮಂತಾದಿಗಳಿದ್ದಾರೆ, ಅವರ ಹತ್ರ ಹೇಳ್ತಾನೆ, ನೀವು ಸುಮ್ಮನೆ ಭ್ರಾಂತಿಗೊಳ್ಳಬೇಡಿ, ನೀವೀಗ ಉತ್ಸಾಹಿಗಳಾಗಿ ಯುದ್ಧಕ್ಕೆ ಹಾತೊರೆಯಬೇಡಿ. ಸಂಪತ್ತನ್ನು ಕಂಡ್ರೆ ಮನಸ್ಸು ಸಂತೋಷಗೊಳ್ಳುತ್ತದೆ, ಹರ್ಷಗೊಳ್ಳುತ್ತದೆ. ನೀವು ಯುದ್ಧದ ಸಂಪತ್ತಿನಲ್ಲಿ ತೊಡಗಿಸಿಕೊಳ್ಳುವುದರಲ್ಲಿ ಉತ್ಸಾಹ ಉಂಟು, ಅಥವಾ ಹೋರಾಟದ ಸಂಪತ್ತು ಅದರಲ್ಲಿ ನಿಮಗೆ ಉತ್ಸಾಹ ಉಂಟು, ನಿಮಗೆ ಕೆಚ್ಚದೆಯ ಕಲಿಗಳು. ಆದರೆ ಈಗ ನೀವು ಸಂಪತ್ತನ್ನು ಕಾಣುವಾಗ ಭ್ರಮೆಗೊಳ್ಳುವಂತೆ ನೀವು ಮಾಡಬೇಡಿ ಅಂತ ರಾಮ ಹೇಳ್ತಾನೆ. ಶತ್ರುವಿನ ವಿರೋಧವನ್ನು ಸಂಪಾದಿಸಿದ ರಾಜವೈಭವವುಳ್ಳವರು ನಾವು. ನೆನಪಿಸ್ತಾನೆ, ಶತ್ರುಗಳ ವಿರೋಧವನ್ನು ನಾವು ಗಳಿಸಿದ್ದೇವೆ. ಇದು ಕ್ಷತ್ರದಲ್ಲಿ ಇದು ಸಂಪತ್ತು. ಕ್ಷತ್ರದಲ್ಲಿ ಒಬ್ಬ ವಿರೋಧವನ್ನು ಕಟ್ಟಿಕೊಳ್ಳುವಂಥ ನಮಗೆ ಸಂಪತ್ತೇ. ಯಾಕಂದರೆ ಬಹಳ ಹಿಂದೆ ಹೋದರೆ ರಾಮನಿಗಿಂತ 21-22 ತಲೆಮಾರಿನ ಹಿಂದಿನ ಅನರಣ್ಯನ ಕಾಲದಲ್ಲೇ ಅಯೋಧ್ಯೆಗೆ ರಾವಣನ ದಾಳಿಯಾಗಿದೆ. ದಿಗ್ವಿಜಯ ಕಾಲದಲ್ಲಿ ಅನರಣ್ಯನನ್ನು ಕೊಂದು ಹೋಗಿದ್ದಾನೆ ಯಜ್ಞವಾಟಿಕೆಯಲ್ಲಿ. ಅಲ್ಲಿಂದ ಶತ್ರುತ್ವ ಸಂಪಾದಿಸಿಕೊಂಡಿದ್ದೇವೆ ನಾವು. ಆದರೆ ನಮ್ಮ ರಾಜವೈಭವಕ್ಕೆ ಏನು ಕೊರತೆಯಾಗಲಿಲ್ಲ. ನಮ್ಮಲ್ಲಿ ಪರಾಕ್ರಮ ನಮ್ಮಲ್ಲಿ ಇದೆ. ಆದರೆ ಅನಗತ್ಯ ಇದ್ದಲ್ಲಿ ನಾವು ಅದನ್ನು ಪ್ರತಿಭಟಿಸುವುದೋ, ಆಕ್ರಮಣ ಮಾಡೋದೋ, ವಿರೋಧ ಮಾಡೋದೋ ಇದು ರಾಮ ವಿವೇಕಕ್ಕೆ, ಸೂರ್ಯವಂಶದವರ ವಿವೇಕಕ್ಕಲ್ಲ. ಸಂದರ್ಭ ನೋಡಿ ಅಗತ್ಯವಿದ್ದರೆ ಮಾತ್ರ ಅಥವಾ ಹೇಳ್ತಾನೆ. ಶತ್ರುವಿನ ಹೋಮಕ್ಕೆ ನೀವು ನಿಂತಿರುವುದೇ ಸಾಕು. ಗೊತ್ತಾಯ್ತಲ್ಲ? ಹಾಗಾದರೆ ಮಾರಣ ಯಜ್ಞವನ್ನು ನಾವು ಮಾಡೋಣ. ಈಗ ನಾನು ಮಾಡ್ತೇನೆ ಶತ್ರುವಿನ ಹೋಮ ರಣಯಜ್ಞದಲ್ಲಿ. ಅದಕ್ಕೆ ನೀವು ಸಾಕ್ಷಿಗಳಾಗಿ ಏನು ಹೇಳ್ತಾನೆ, ನಾವೀ ಹುತಿಗೆ ಪದ ಪಂಡಿತತ್ವವೇ ಸಾಕು. ತಾವು ನಿಂತುಕೊಂಡು ನೋಡಿದರೆ ಸಾಕು, ಬೇರೆ ಏನು ನೀವು ಮಾಡಬೇಕಾಗಿಲ್ಲ. ನೀವು ಯುದ್ಧವನ್ನು ನೋಡಿ ಅಷ್ಟೇ ಸಾಕು. ಕವಿ ಹೇಳ್ತಾನೆ, ಆದಿನಾರಾಯಣನು ಶ್ರೀರಾಮಚಂದ್ರಮನೆಂಬ ಹೆಸರಿನಲ್ಲಿ ಸೂರ್ಯವಂಶದಲ್ಲಿ ಬಂದಿದ್ದಾನೆ. ದೇವತೆಗಳಿಗೆ ಗೊತ್ತಾಯ್ತಂತೆ ನಮ್ಮ ಕರ್ತವ್ಯ ಉಂಟು. ಈಗ ನಾವು ಪ್ರಾಮಾಣಿಕವಾಗಿ ರಾಮನಿಗೆ ಕೊಡುಗೆಯನ್ನು ಕೊಡಬೇಕು. ಒಬ್ಬ ರಾವಣನ ವಧೆ ಅಂದರೆ ಒಬ್ಬ ರಾವಣನ ವಧೆ ಅಲ್ಲ, ಇದು 14 ಲೋಕಕ್ಕೆ ಸಂತೋಷದ ಸಂಗತಿ, ಕಲ್ಯಾಣ ಮಹೋತ್ಸವ ಇದು ರಾವಣ ವಧೆ ಎನ್ನುವಂಥದ್ದು. ಇಡೀ ಲೋಕವಲ್ಲೂ ತಲ್ಲಣಗೊಳಿಸಿದ ರಾವಣ ಇದು. ಆಗದ ಕಾರಣ ಅವರು ರಾಮ ಇಷ್ಟು ಮಾತು ಹೇಳಿದ ಮೇಲೆ ದೇವತೆಗಳಿಗೂ ಅಂಜಿಗೆ ಹೋಯ್ತಂತೆ. ಇಲ್ಲ, ರಾವಣ ವಧೆ ಇವತ್ತು ಆಗಿಯೇ ಆಗ್ತದೆ ರಾಮನಿಂದ, ನಾವು ಭೀತರಾಗಬೇಕಾಗಿಲ್ಲ. ಹೀಗೆ ಏನು ದೇವತೆಗಳು ಹೇಳ್ತಾರೆ ನೋಡೋಣ. ಸಕಲ ದೇವರ ದೇವನಿರವನು ನೋಡು,
ಪದರಾಜೀವವೇ ಸಂಚರಿಸುತ್ತವೆ ರವಕುಲದ ಮಧ್ಯದಲ್ಲಿ ರಾವಣನ ನೋಡುರುವರೂತ ಸರಾವ ಸಮರ ಪ್ರೌಢಿಯನು ನಿಮಗಾವುದುಚಿತ ಪ್ರಿಯ ಬೀಹುತಿಗೆಂದು ದಮರಗಣ ದೇವ ಬಿಲ್ಲಗ ಆ ಎಲ್ಲ ದೇವತೆಗಳು ಮಧುರವಾದ ಮಾತಿನಿಂದ ದೇವೇಂದ್ರನಲ್ಲಿ ಸುರನಾಥನಲ್ಲಿ ಸುರೇಂದ್ರನಲ್ಲಿ ವಿನಂತಿ ಮಾಡಿಕೊಳ್ತಾರೆ. ಅವರು ಸಮಸ್ತ ದೇವರುಗಳ ದೇವ ರಾಮ, ದೇವಾದಿದೇವ. ಅವನ ಸ್ಥಿತಿಯನ್ನು ನೀನು ಗಮನಿಸು ಇಂದ್ರ. ದಶರಥನಿಗೆ ದೇವಪ್ರತಿನಿಧಿ ಕೊಟ್ಟ, ಪ್ರಜಾಪತಿ ಕೊಟ್ಟಂತಹ ಪಾಯಸದಿಂದ ಕೌಸಲ್ಯ ಗರ್ಭದಿಂದ ಬಂದವ ಶ್ರೀಮನ್ನಾರಾಯಣ ಆದಿನಾರಾಯಣ. ಅವ ಇವತ್ತು ಮನುಷ್ಯ ರೂಪಿಯಾಗಿ ಇದ್ದಾನೆ. ಯುದ್ಧ ಮಧ್ಯದಲ್ಲಿ ರಾಮದೇವ ಸ್ವತಃ ಪಾದಕಮಲದಲ್ಲಿ ನಿಂತಿದ್ದಾನೆ, ಪಾದಚಾರಿಯಾಗಿ ನಿಂತಿದ್ದಾನೆ ಅವ. ಇಲ್ಲಿ ರಾವಣನು ಆರ್ಭಟಿಸುತ್ತಾ ರಥದ ಮೇಲೆ ಕದನ ಕೌಶಲದಿಂದ ವಿಜೃಂಭಿಸುವುದನ್ನು ನೋಡಬೇಕು ನೀವು. ಇದು ನಮಗೆ ಅವಮಾನ ಅಲ್ವ? ಇದು ನಮ್ಮ ದೇವಾದಿದೇವ ಹೀಗೆ ಒಂದು ದಯನೀಯ ಸ್ಥಿತಿಯಲ್ಲಿರುವಂತಹದ್ದು ಇದು ಉಚಿತವಾಗಿ ಕಾಣುತ್ತದೋ ಅಂತ ಕೇಳಿದ್ರಂತೆ ದೇವತೆಗಳು ಇಂದ್ರನಿಗೆ. ದೇವತೆಗಳ ಮಾತನ್ನು ಕೇಳಿದ ಇಂದ್ರ ತಲೆಬಾಗಿ ವಂದಿಸಿ ಬ್ರಹ್ಮ ಮತ್ತು ಶಿವನ ಅಪ್ಪಣೆಯನ್ನು ಪಡ್ಕೊಂಡ. ಅವರು ಇದ್ದಾರೆ, ಏನು ಮಾಡಬೇಕು? ಅಪ್ಪಣೆಯನ್ನು ಪಡ್ಕೊಂಡನಂತೆ. ಅವರ ಒಪ್ಪಿಗೆಯನ್ನು ಪಡೆದು ತಾನು ಯುದ್ಧಕ್ಕೆ ಬಳಸುವಂತಹ ದಿವ್ಯವಾದ ರಥ ಏನಿದೆ, ಇಂದ್ರ ಬಳಸುವಂತಹ ದಿವ್ಯ ರಥ, ಆ ಮಹಾರಥವನ್ನು ಸಾರಥಿಯಾದಂತಹ ಮಾತಲಿಯನ್ನು ಕರೆದು ಹೇಳ್ತಾನೆ, ನೀನು ಯುದ್ಧ ವಿಜಯಿ ಆಗುವುದಕ್ಕಾಗಿ ಕದನಕಲಿ ಶ್ರೇಷ್ಠರಾದಂತಹ ಶ್ರೀರಾಮಚಂದ್ರಮನಿಗೆ ಈ ರಥವನ್ನು ಹಿಡ್ಕೊಂಡು ಹೋಗಿ ಅವ ರಥ ಏರುವಂತೆ ಮಾಡಬೇಕು, ನೀನು ಸಾರಥ್ಯ ಮಾಡಬೇಕು. ಬಹಳ ಸೊಗಸಾಗಿ ಹೇಳ್ತಾನೆ, ಯುದ್ಧ ವಿಜಯಿ ಕದನಕಲಿ ರಾಜಶ್ರೇಷ್ಠ ರಾಮನಿಗೆ ಸಾರಥಿಯಾಗು. ಅಂದರೆ ರಾಮನ ದಯನೀಯ ಸ್ಥಿತಿಗೆ ಬೇಕಾಗಿ ಅಲ್ಲ, ಆದರೆ ನಮಗೆ ಅವನನ್ನು ಹಾಗೆ ನೋಡಲಿಕ್ಕೆ ಇಷ್ಟ ಆಗೋದಿಲ್ಲ. ಪ್ರತಿಸ್ಪರ್ಧೆಯಾದ ರಾವಣ ರಥದ ಮೇಲೆ ನಿಂತು ಗರ್ಜಿಸುವಾಗ, ವಿಜೃಂಭಿಸುವಾಗ ರಾಮ ಬರಿಗಾಲಿನಲ್ಲಿ ನಿಂತು ಅನ್ನೋಂಥದ್ದು ನಮಗೆ ಭೂಷಣ ಅಲ್ಲ. ಅದಕ್ಕಾಗಿ ನೀನು ಹೋಗುವುದು ಒಳ್ಳೆಯದು. ಮಹಾವಿಷ್ಣುವಿನ ಬಿಲ್ಲಿತ್ತಲ್ಲಿ ದೇವಲೋಕದಲ್ಲಿ, ಹಾಗೆ ಬ್ರಹ್ಮ ಮತ್ತು ಈಶ್ವರನ ಅನುಮತಿಯನ್ನು ಪಡೆದು ಆ ಶಾರ್ಜ್ಞ ಎಂಬ ಹೆಸರಿನ ಬಿಲ್ಲನ್ನು ರಥದಲ್ಲಿಟ್ಟುಕೋ, ಅಮೃತ ಕಲಶವನ್ನಿಟ್ಟುಕೋ. ಯಾಕಂದರೆ ಕುದುರೆಗಳಿಗೆ ಮೈಕೈಗೆ ಗಾಯ ಆದರೆ, ಬಳಲಿದರೆ ಈ ಅಮೃತ ಬೇಕು, ಅಮೃತ ಭಾಂಡ ಬೇಕು. ಅದು ಶರೀರಕ್ಕೆ ನೋವಾದರೆ, ಆಯಾಸ ಆದರೆ, ಬಳಲಿಕೆ ಆದರೆ, ಒಂದು ತೇಜಸ್ಸು ಕುಗ್ಗಿ ಹೋದರೆ ಅದು ಬೇಕು ಅಂತ ಅಮೃತ ಕಲಶದ ಭಾಂಡವನ್ನಿಟ್ಟು ಹಾಕಿದನಂತೆ. ಹಾಗಣ ರಾವಣನಿಗೆ ಸಮದಂಡಿಯಾಗಿ ಹೋರಾಡುವುದಕ್ಕಾಗಿ ಹಾಗೆ ಅವ ವಿಶಿಷ್ಟವಾದಂತಹ ಗಂಟೆಗಳು, ಮುತ್ತುರತ್ನಗಳು ಹೊಂದಿದಂತಹದು. ದೇವೇಂದ್ರನ ರಥ ಅಂದರೆ ಹಾಗೆ, ಅದು ವಿಶಿಷ್ಟ ಶಬ್ದ ಮಾಡುತ್ತಾ ಆ ದಿವ್ಯ ರಥ ಚಿನ್ನದ ಚಕ್ರಗಳ ಏನು ಅದರ ಶಬ್ದಗಳಿಂದ, ಆ ಕುದುರೆಗಳ ಕೆನೆತಗಳೊಂದಿಗೆ ಅದು ಭೂಮಿಗಿಳಿದು ಬಂದು ಅಂತ ಹೇಳ್ತಾನೆ. ಕುದುರೆಗಳ ಗೊರಸಿನ ತುದಿಯಿಂದ ಬಂದವಾಗ ಧೂಳು ಎಬ್ಬಿಸುವ ತರುಣದಲ್ಲಿ ಇಂದ್ರನ ಸಾರಥಿ ಮಾತಲಿ ಹೊಗಳಿ ಹುರಿದುಂಬಿಸಿ ಬೆನ್ನು ಚಪ್ಪರಿಸಲು ದಿವ್ಯಾಶ್ವಗಳು ಶ್ರೀರಾಮಚಂದ್ರಮನ ಸಮ್ಮುಖದಲ್ಲಿ ಅದು ಆ ರಥವನ್ನು ತಂದು ನಿಂತಿದಂತೆ, ನರ್ತಿಸಿದಂತೆ. ರಥವು ದಶಕಂಠನ ಹೆದರಿಕೆಯಿಂದ ಸ್ವಲ್ಪ ಹಿಂದೆ ಸರಿಯಿತು ಅಂತಂದು ಹೇಳ್ತಾರೆ. ಯಾಕಂದರೆ ದಿಗ್ವಿಜಯದ ಕಾಲದಲ್ಲಿ ಆ ರಥದ ಮೇಲೆ ರಾವಣ ತನ್ನ ಪಾದಾಘಾತವನ್ನು ಮಾಡಿದ್ದ. ಇಂದ್ರನ ಆನೆ ಅವನ ಎದೆಗೆ ತನ್ನ ದಾಡೆಯಿಂದ ಗಾಯ ಮಾಡಿತ್ತು ಚೌದಂತಿ. ಹಾಗೆ ಮಾತಲಿಯು ಚಾವಟಿಕೆಯಿಂದ ತಿವಿದು
ಕುದುರೆಗಳನ್ನು ಕುಣಿಸಿ ಮತ್ತೆ ರಥವನ್ನು ಯುದ್ಧ ಚಮತ್ಕಾರದ ಸಿದ್ಧತೆಗೆ ರಣಭೂಮಿಯಲ್ಲಿ ಬಂದು ನಿಲ್ತಾನಂತೆ. ಅಂತಹ ಸಾರಥಿ ಯಾರಿದ್ದಾನೆ, ರಾಮನ ಪಾದಗಳಿಗೆ ನಮಸ್ಕಾರ ಮಾಡಿದನಂತೆ ತಲೆಬಾಗಿ. ಇದು ದೇವತೆಗಳ ವಿಜ್ಞಾಪನೆ, ರಥಕ್ಕೆ ದಯ ಮಾಡಬೇಕು ಅಂತ ಸಾರಥಿ ರಾಮನನ್ನು ವಿನಂತಿ ಮಾಡಿಕೊಂಡನಂತೆ, ನಮಸ್ಕರಿಸಿದಂತೆ. ಇದು ನಿನಗಾಗಿ ದೇವತೆಗಳು ಕಳುಹಿಸಿಕೊಟ್ಟದ್ದು ಅಂತ ಹೇಳಿದ್ರಂತೆ. ರಾಮನ ಪ್ರತಿಕ್ರಿಯೆಯನ್ನು ನೋಡೋಣ, ಪ್ರತಿವಚನವನ್ನು ಕೇಳೋಣ. ಇಂದು ಪರ್ಯಂತರವು ಸಮರಸ್ಯದನದ ಸತ್ವದಲ್ಲಿ ರಿಪುಗಳ ಕೊಂದುದಿಲ್ಲಿ ನೆಲೆಗೆ ಹಂಗೆ ಕಮರವಲ್ಲಭನ ಬಂದುದೆಲೆ ಸುರಸೂತ ಕೀಳು ಪುರಂದರನ ಪುರುಷಾರ್ಥವಾ ಸಂಕ್ರಂದನನ ಮೆಚ್ಚಿಸುವೆ ನಾಜಿಯ ಲಂಘ್ರಿ ಚಲನೆಯಲಿ ದೇವಸಾರಥಿಯಾದಂತಹ ಮಾತಲಿ ನಮಸ್ಕರಿಸಿ ಇಂದ್ರನ ದೇವತೆಗಳ ವಿನಂತಿಯನ್ನು ಮಂಡಿಸ್ತಾರೆ. ಆದರೆ ರಾಮಪ್ರಭು ಅವ ಹೇಳ್ತಾರೆ, ಇದುವರೆಗೆ ರಥದ ಸಾಮರ್ಥ್ಯವನ್ನೇ ನಾನು ಬಳಸಲಿಲ್ಲ. ಯಾವಾಗ ಲಂಕಾ ಪ್ರವೇಶ ಮಾಡಿದನೋ ನಾನು ರಥ ಹೊಂದಿದನ ಬೇಡ. ಯಜ್ಞ ಸಂರಕ್ಷಣೆ ಇರಬಹುದು, ವಿಶ್ವಾಮಿತ್ರರ ಯಾಗ ಸಂರಕ್ಷಣೆಯ ಕಾಲ ಬಾಲ್ಯದಲ್ಲಿ, ಅಥವಾ ಪಂಚವಟಿಯಲ್ಲಿ ಖರಾಸುರಾದಿಗಳ ವಧೆ ಇರಬಹುದು. ಇದುವರೆಗೆ ನಾನು ರಥವನ್ನು ಬಳಸಲೇ ಇಲ್ಲ ಯಾವ ಯುದ್ಧಕ್ಕೂ. ಯಜ್ಞ ಸಂರಕ್ಷಣೆಯ ಕಾಲದಲ್ಲಿ ಅಯೋಧ್ಯೆಯಿಂದ ವಿಶ್ವಾಮಿತ್ರರೇ ಕರ್ಕೊಂಡೋದ್ದು ರಥವನ್ನು ತರಿಸಬಹುದಿತ್ತು ಯುದ್ಧ ಮಾಡಲಿಕ್ಕೆ, ಆವಾಗಲೂ ಬಳಸಲಿಲ್ಲ. ವನವಾಸಕ್ಕೆ ಬಂದ ಮೇಲಂತೂ ರಥ ಇಲ್ಲ. ಜನಸ್ಥಾನದಲ್ಲಿಯೂ ನಾನು ಬಳಸಲಿಲ್ಲ 14 ರಾಕ್ಷಸರನ್ನು ಕೊಲ್ಲುವಾಗ. ಇದುವರೆಗೆ ಈ ಕ್ಷಣದವರೆಗೆ ಲಂಕೆಯಲ್ಲಿಯೂ ನಾನು ಬಳಸಲಿಲ್ಲ. ಈ ಕುರಿತು ಈಗ ಯುದ್ಧಕ್ಕೆ ಕೊನೆಯ ಗಳಿಗೆಯಲ್ಲಿ ನಾನು ಇಂದ್ರನ ಹಂಗಿಗನಾಗುವುದು ಯಾಕೆ? ಇಂದ್ರನ ಹಂಗೇಕೆ ನನಗೆ? ಆದರೆ ಇಂದ್ರನ ಪುರುಷಾರ್ಥ ಸಿದ್ಧಿಯಾಗ್ತದೆ. ಅದು ಅವನ ಧರ್ಮ, ದೇವಧರ್ಮ ಅದು. ಹಾಗೆ ಇಂದ್ರ ಕಳುಹಿಸಿಕೊಟ್ಟದ್ದು ತಪ್ಪು ಅಂತ ನಾನು ಹೇಳೋದಿಲ್ಲ. ಸುರಸೂತ ಕೇಳು ಪುರಂದರನ ಪುರುಷಾರ್ಥ, ಧರ್ಮ ಅರ್ಥ ಕಾಮ. ಹಾಗಣ ಅವನ ಧಾರ್ಮಿಕತೆ ಅದು. ನನ್ನ ಮೇಲಿರುವ ಗೌರವದಿಂದ ಅಥವಾ ಅನುಗ್ರಹ ದೃಷ್ಟಿಯಿಂದ ಅಥವಾ ಪ್ರೀತಿಯಿಂದ ಕಳುಹಿಸಿಕೊಟ್ಟಿರಬಹುದು. ನಾನು ಕಾಲ ಮೇಲೆ ನಿಂತು ಇಂದ್ರನನ್ನು ಮೆಚ್ಚಿಸುತ್ತೇನೆ ಅಂತ ಹೇಳ್ತಾನೆ. ಇಂದ್ರನಿಗೆ ಸಂತೋಷ ಪಡುವ ಯುದ್ಧ ಮಾಡ್ತೇನೆ ನಾನು ಕಾಲ ಮೇಲೆ ನಿಂತು. ನೀನು ಹಿಂದಿರುಗು ಅಥವಾ ಪಕ್ಕಕ್ಕೆ ನಿಲ್ಲು, ಬದಿಯಲ್ಲಿ ನಿಲ್ಲು ಅಥವಾ ಹಿಂದೆ ನಿಲ್ಲು. ಯಾಕೆಂದರೆ ರಾವಣನಿಗೆ ನಿನ್ನನ್ನು ನೋಡಿದರೆ ಕಂಡ್ರೆ ಪಕ್ಕ ನಿನ್ನ ಮೇಲೆ ಹೊಡೆದ್ರು ಹೊಡೆದ ನಾವು. ಅದಕ್ಕಾಗಿ ನೀನು ಪಕ್ಕಕ್ಕೆ ಸರಿದು ನಿಲ್ಲು, ಅಥವಾ ನೀನು ಯುದ್ಧವನ್ನು ನೋಡು, ನನ್ನ ಯುದ್ಧದ ವೈಖರಿ ಸಾಮರ್ಥ್ಯ ಸಾಧನೆಗಳನ್ನು ನೋಡು, ಹೋದ ಮೇಲೆ ದೇವತೆಗಳಿಗೆ ವಿವರಿಸು. ಬರಿಗಾಲಲ್ಲಿ ನಿಂತಹ ರಾಮ ಹೇಗೆ ರಾವಣನಿಗೆ ಸಮದಂಡಿಯಾಗಿ ಯುದ್ಧ ಮಾಡಿದ್ದಾನೆ ಅಂತ ನೀನು ದೇವತೆಗಳಿಗೆ ವಿವರಿಸಿ ಹೇಳು. ಹೀಗೆ ಬಿಲ್ಲಿನ ಹಗ್ಗವನ್ನು ನೀವಿದಿನಂತೆ ಹಗ್ಗದ ಕುಣಿಕೆಯನ್ನು ಪರೀಕ್ಷೆ ಮಾಡಿ ಬತ್ತಳಿಕೆಯಿಂದ ಬಾಣವನ್ನು ತೆಗೆದುಕೊಳ್ಳಿಗೆ ಇನ್ನು ಸಿದ್ಧನಾಗೋದು, ಯುದ್ಧ ತೊಡಗುವುದು ಅಂತ ರಾಮ ಆಲೋಚನೆ ಮಾಡುವಾಗ ದೇವಋಷಿಗಳಾದಂತಹ ನಾರದರು ಯುದ್ಧ ಭೂಮಿಗೆ ಬರ್ತಾರೆ. ಕೇಳ ತಮ ಚಿತ್ತವಿದು ಹರ ನಳಿನ ಭವ ಹರಿಶಿಖಿಯ ಮಾದ್ಯರು ಬಳಿಗೆ ಬೀಳ್ಕೊಟ್ಟರು ಬಲತ್ಕಾರದಲ್ಲಿ ನಿಮ್ಮಡಿಯಾಗ ಕಡುಗಿದಿ ಸ್ಯಂದನದಲ್ಲಿ ಅತಿರಥ ನಳವ ಮೆರೆದರೆ ಅತಿರಥ ನಳವ ಮೆರೆದರೆ ನೋಡುವಿವು
ಹಾಗೆ ಅಳಿವನಲ್ಲದ ಡೊಲ್ಲೆ ಬೆಲ್ದರು ಹದನದೇನಿಲ್ದ ಎಲೆ ನೃಪೋತ್ತಮ ಚಿತ್ತರಿಸೋ ಓ ಓ ನಾರದ ಮಹರ್ಷಿಗಳ ಮಾತಿನಲ್ಲಿ ನಾರದರ ಧ್ವನಿಯಲ್ಲ, ದೇವಧ್ವನಿ ಇದೆ. ವಾಚನಕಾರರಾದ ರವಿಚಂದ್ರರ ಗಾನ ಯಾನದಲ್ಲಿ ನೀವು ಗಮನಿಸಿ, ಅದು ಒಂಟಿ ಧ್ವನಿಯಲ್ಲ, ಒಬ್ಬನ ಧ್ವನಿಯಲ್ಲ, ಅದು ಸಮಷ್ಟಿ ಧ್ವನಿ. ಗಮಕಿಗಳ ಗಾನದಲ್ಲಿ ನೋಡಬೇಕು, ಅವರು ಬಳಸುವ ರಾಗ ಮತ್ತು ಆ ಗಮಕ ಸಾಗುವ ರೀತಿಯಲ್ಲಿ ನಾವು ಬಹಳ ಸೊಗಸಾಗಿ ಹಾಡಿದರು. ಶಿವ, ಬ್ರಹ್ಮ, ಇಂದ್ರ, ಅಗ್ನಿ, ಯಮ ಎಲ್ಲ ದೇವತೆಗಳ ಧ್ವನಿ ಇದು. ನಾನು ಒಬ್ಬ ಹೇಳುವುದಲ್ಲ ರಾಮಚಂದ್ರಮ ಅಂತ ನಾರದರು ಹೇಳ್ತಾರೆ. ಹಾಗಾದರೆ ಅವರಿಗೆ ಯಾಕೆ, ಅವರಿಗೆ ಬರಲಿಕ್ಕೆ ಧೈರ್ಯ ಬರಲಿಲ್ಲ? ಹೇಗೆ ರಾಮನೆದುರು ಹೋಗುವುದು? ಯಾಕಂದರೆ ಆದಿನಾರಾಯಣ ದೇವತೆಗಳಿಗೆ ಗೊತ್ತುಂಟು. ಹಾಗಾದರೆ ನಾರದರ ವಿಶ್ವ ಪರ್ಯಟನವೇ ನಾರಾಯಣನ ಸಂಕಲ್ಪದಲ್ಲಿದೆ. ನಾರದರಿಗೆ ಸಲಿಗೆ ಉಂಟು. ನಮ್ಮ ದೇವರಲ್ವೋ, ನಮ್ಮ ಯಜಮಾನರಲ್ವೋ, ಆ ಸಲಿಗೆಯಿಂದ ನಾರದರು ಬಂದಿದ್ದಾರೆ. ನಿಮ್ಮ ಸೇವೆಗೆ ಕಳುಹಿಸಿದ ರಥದಲ್ಲಿ ಅತಿರಥನಾದಂತಹ ರಾಮ ತನ್ನ ಪರಾಕ್ರಮವನ್ನು ತೋರಿಸಿದರೆ ಶತ್ರು ಸಾವನ್ನು ನೋಡುವೆವು. ಆ ರಥದಲ್ಲಿ ನೀನಿಂತು ಯುದ್ಧ ಮಾಡಿ ರಾವಣನನ್ನು ಕೊಂದರೆ ನಮಗೆ ನೋಡುವ ಆಶೆ ಉಂಟು. ನಿನ್ನ ಇಡೀ ಬದುಕಿನಲ್ಲಿ ನೀನು ರಥ ಏರಿದ್ದನ್ನು ನಾನು ನೋಡಲಿಲ್ಲ. ನೀನು ಅಪ್ರತಿಮ ಬಿಲ್ಲಾಡು, ಕೋದಂಡಪತಿ, ರಾಮನಂತಹ ಬಿಲ್ಗಾರರಿಲ್ಲ. ನೀನು ಆ ಕೋದಂಡವನ್ನು ಹಿಡಿದು ರಥ ಹತ್ತಿ ನಿಂತು ಯುದ್ಧ ಮಾಡುವಂಥ ಒಂದು ಆ ವೈಭವವನ್ನು, ಯುದ್ಧ ವೈಖರಿಯನ್ನು ನೋಡಬೇಕು ಅಂತ ಕಣ್ಣುಗಳು ಕಾಯುತ್ತಿವೆ ನಮಗೆ ಬಿಡುಗಣ್ಣರಿಗೆ. ಇನ್ನು ಮುಂದೆ ಇಂತಹ ಮಹಾಯುದ್ಧ ನಡೀತದೋ ಇಲ್ವೋ ಅಂತ ಗೊತ್ತಿಲ್ಲ. ಯಾಕೆ ರಾವಣ ಸಾಯ್ತಾನೆ, ಇನ್ನು ಅಂತಹ ಮಹಾಯುದ್ಧ ನಡೀಲಿಕ್ಕಿಲ್ಲ. ಹಾಗೆ ನೀನು ನಿಂತರೆ ನೋಡುವೆವು, ಇಲ್ಲದಿದ್ದರೆ ಇಲ್ಲ. ನೀನು ರಥ ಏರುವುದಿಲ್ಲ ಅಂತ ಆದರೆ ನಾವೆಂತ ಮಾಡೋದು? ನಿನ್ನನ್ನು ರಥ ಏರುವಂತ ಆಜ್ಞೆ ಮಾಡಲಿಕ್ಕೆ ನಾವಲ್ಲ, ನಿನ್ನ ಸೇವಕರು ನಾವು. ಹಾಗೆ ನಾನು ವಿನಂತಿಯನ್ನು ಹೇಳ್ತಾ ಇದ್ದೇನೆ ಅಂತ ನಾರದರು ಹೇಳಿದ್ರಂತೆ. ಇದು ಇರುವ ವಿಷಯ, ಅದಕ್ಕೆ ನಾನು ಬಂದಿದ್ದೇನೆ. ನಾನು ಕೈಲಾಸದಿಂದ ಶಿವದೇವರು ಹೇಳ್ತಾ ಇದ್ದಾನೆ, ಸತ್ಯಲೋಕದಿಂದ ಬ್ರಹ್ಮದೇವರು ಹೇಳ್ತಾ ಇದ್ದಾನೆ, ಇಂದ್ರಾದಿ ದೇವತೆಗಳ, ಆಗ ಎಲ್ಲ ಮನುಮುನಿಗಳ, ದೇವದೇವತೆಗಳ ಒಬ್ಬ ಪ್ರತಿನಿಧಿಯಾಗಿ ನಾನು ಬಂದು ಹೇಳ್ತಾ ಇದ್ದಾನಂತೆ. ನಾರದರು ವಿನಂತಿ ಮಾಡಿದ್ರಂತೆ, ನೀವು ನೋಡಿ ಮಾಡುವುದೇನು ಅಂತ ರಾಮ ಹೇಳ್ತಾನೆ. ನೀವು ನೋಡಿ ಏನು ಮಾಡಲಿಕ್ಕುಂಟು? ಹಾಗಾದ ಕಾರಣ ನೋಡದೆ ಮಾಡುವ ಉಪಕಾರ ಏನು? ನೀವು ನೋಡಿಯೂ ನೋಡದಿದ್ರೂ ನನಗೆ ನಿಮ್ಮ ಉಪಕಾರ ಬೇಡ, ಅದರ ಅವಶ್ಯಕತೆ ಇಲ್ಲ. ಇದು ತಿರಸ್ಕರಿಸುವುದರಲ್ಲ, ಇದು ವಿನೀತನಾಗಿ ನಾನು ನಿಮ್ಮ ಹತ್ರ ಹೇಳುವುದು. ರಾಮ ಹೇಳ್ತಾನೆ, ಗೆಲ್ಲುವ ಪಾಡು ನಮ್ಮದು. ರಾವಣ ವಧೆ ಮಾಡುವಂತಹ, ರಾವಣನನ್ನು ಗೆಲ್ಲುವ ಕೆಲಸ ನನ್ನದ್ದು. ನಿಮ್ಮ ಕರ್ತವ್ಯ, ಸುಮ್ಮನೆ ಕಾಡಬೇಡಿ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ವಿಭೀಷಣ ಬಂದು ರಾಮನ ಪಾದಕಮಲಗಳಿಗೆ ನಮಸ್ಕರಿಸಿದ್ರಂತೆ. ವಿಭೀಷಣ ನಮಸ್ಕರಿಸಿ ಅವ ಹೇಳ್ತಾನಂತೆ, ವಿಭೀಷಣ ರಥವನ್ನು ಏರಬೇಕು ಮಹಾ ಸನ್ನಿಧಾನ ರಾಮಪ್ರಭು, ಇದು ನಮ್ಮ ಆಶೆ. ನಾರದರು ಬಂದು ಹೇಳಿದಾಗ ತಾವು ತಿರಸ್ಕರಿಸಿದ್ರಿ ಹೇಳ್ತಾರಂತೆ. ಅದೇ ಸಂದರ್ಭದಲ್ಲಿ ಸುಗ್ರೀವ, ಜಾಂಬವಾದಿಗಳು ಇವರು ರಾಮನ ಪಾದದಲ್ಲಿ ತಲೆ ಇಟ್ಟರಂತೆ, ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ ಮಾಡಿದ್ರಂತೆ. ಇವರು ರಾಮನಿಗೆ ನಮಸ್ಕರಿಸಿದರು. ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ನೀನು ರಥ ಏರುವುದ ಚಂದವನ್ನು, ನೀನು ಯುದ್ಧ ಮಾಡುವ ವೈಭವವನ್ನು, ವೈಖರಿಯನ್ನು ನಮ್ಮ ಕಣ್ಣುಗಳು ಕಾಯ್ತಾವೆ ರಾಮಚಂದ್ರಮ್ಮ. ನೀ ಹೇಳಿದ್ದಿ, ನೀವೆಲ್ಲ ಸುಮ್ಮನೆ ನಿಂತುಕೊಳ್ಳಿ, ನನ್ನ ಯುದ್ಧ ನೋಡಿ ಅಂತ ಹೇಳಿದ್ದಿ. ಅರೆ, ನಮಗೆ ನೀನು ದೊಡ್ಡ ಮನಸ್ಸು ಮಾಡಬೇಕು, ರಥ ಏರಬೇಕು ಅಂತ ವಿನಂತಿ ಮಾಡಿದನಂತೆ. ಕೇಳೋಣ. ಐಸೆ ಮತ್ತೆ ನಮಗೆ ಪರಬಲದಾಸೆಯಲಿ ಗೆಲವಾದಡಾಗಲಿ ವಾಸಿಗೆ ಕೆನುತೇರಿದನು ಸುರರುಲಿಯ ಘನರಥವ ಆ ಸಮೀರಜ ನುಗ್ಗಿ ಬೊಬ್ಬಿರಿದ ಸುರಸ್ಯದನದ ರತ್ನ ವಿಲಾಸದ ಮಲಧ್ವಜದ ಹಲಗೆಯ ಮೇಲೆ ಮಂಡಿಸಿದ
ಮಂಡಿಸಿದ. ಜಾಂಬವ, ಹನುಮ, ಸುಗ್ರೀವ, ವಿಭೀಷಣಾದಿಗಳು ಇವರ ಬಗೆಗೆ ರಾಮನಿಗೆ ತಾನವರ ಹಂಗಿನಲ್ಲಿದ್ದೇನೆ ಅಂತ ಎಂಬ ಕಲ್ಪನೆ ಉಂಟು ಮನಸ್ಸಿನಲ್ಲಿ. ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೇವಲ ರಾಮ ಸೇವೆ, ಸೀತಾ ಪ್ರಾಪ್ತಿ, ರಾಮ ಧಾರ್ಮಿಕನಿದ್ದಾನೆ, ರಾಮ ದರೆಗಿಡಿದು ಬಂದಂಥ ಅವತಾರಿ ಶ್ರೀಮನ್ನಾರಾಯಣನಿದ್ದಾನೆ ಎಂಬ ಈ ವಿವೇಕದಿಂದ, ಈ ಭಕ್ತಿಯಿಂದ, ಈ ಶ್ರದ್ಧೆಯಿಂದ ಕಪಿಗಳಿದ್ದಾರೆ. ರಾವಣನಂತಹ ಲೋಕಕಂಟಕನನ್ನು ವಧಿಸುವುದಕ್ಕೆ ರಾಮ ಹೊರಟಿದ್ದಾನೆ. ನಾವೆಲ್ಲ ರಾಮನಿಗೆ ಬೆಂಬಲ ಮಾಡಬೇಕು. ಈ ಶ್ರದ್ಧೆ ಭಕ್ತಿ ಹಾಗಾಗಿ ಇವರ ಕುರಿತಾಗಿ ರಾಮನಿಗೆ ತಾನಿವರ ಋಣದಲ್ಲಿದ್ದೇನೆ, ನನಗೆ ಬೇಕಾಗಿ ಇವರು ಹೋರಾಟ ಮಾಡುತ್ತಿರುವುದು, ಅವರಿಗೆ ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲ. ರಾಮನ ಹೊಗಳಿಕೆಯೂ ಬೇಡ, ರಾಮನ ಅಭಿನಂದನೆಯೂ ಬೇಡ, ರಾವಣ ವಧೆ, ಸೀತಾ ಪ್ರಾಪ್ತಿ. ಇವರ ಮಾತಿಗೆ ಮಣಿದ ರಾಮ, ನೀವು ಹೇಳ್ತೀರಾ, ನೀವು ಇದನ್ನೇ ಅನುಮೋದಿಸ್ತೀರಾ, ನಾರದರು ದೇವತೆಗಳ ಮಾತನ್ನು ಹೊತ್ತು ಬಂದದ್ದನ್ನು, ಹಾಗಾದರೆ ಮತ್ತೇನು, ಪರರ ಬೆಂಬಲದಿಂದ ಗೆಲುವಾಗುವುದು ಅಂತ ನನ್ನ ಹಣೆಯಲ್ಲಿ ಬರೆದ್ರೆ ಅದನ್ನು ಅಳಿಸಲಿಕ್ಕೆ ನಾನಲ್ಲ, ಅದು ಬ್ರಹ್ಮನ ಲಿಪಿ. ನಿಮ್ಮ ಎಲ್ಲರ ಹಂಗಿನಲ್ಲಿ ರಾಮ ಗೆಲ್ಲಬೇಕು ಅಂತ ಅವರೆಲ್ಲ ನಿಶ್ಚಯ ಮಾಡಿದರೆ ಯಾರು? ದೇವತೆಗಳು, ಪರೋಕ್ಷ ಪ್ರಿಯರಾದಂತಹ ದೇವತೆಗಳು. ರಾಮನು, ಅವನ ಸಹಾಯಕರಾದಂತಹ ಕಪಿಮುಖ್ಯರು ಯಾರಿದ್ದಾರೆ, ವಿಭೀಷಣಾದಿಗಳು, ಅವರ ಹಂಗಿನಲ್ಲಿ ಗೆಲ್ಲಬೇಕು ಅಂತ ಇದ್ದರೆ ನಾವು ಸುಮ್ಮನೆ ಯಾಕೆ, ಮಾತು ಯಾಕೆ, ನಿಮ್ಮ ಮಾತನ್ನು ಅನುಮೋದಿಸಿದ್ದೇನೆ ಅಂತ ರಾಮ ಕೋದಂಡಪಾಣಿಯಾಗಿ ದೇವತೆಗಳೆಲ್ಲ ಹರ್ಷಧ್ವನಿಯನ್ನು ಮಾಡುತ್ತಿದ್ದಂತೆ ದಿವ್ಯ ರಥವನ್ನು ರಾಮ ಏರಿದನಂತೆ. ಹನುಮಂತ ಅತ್ಯಂತ ಸಂತೋಷದಿಂದ ಬೊಬ್ಬೆ ಹಾಕಿ ಆ ದೇವರಥದ ರತ್ನಧ್ವಜದ ಹಲಗೆಯ ಮೇಲೆ ಹತ್ತಿ ಕುಳಿತನಂತೆ. ರಾಮ ಆ ಯುದ್ಧದಲ್ಲಿ ಸಂತೋಷದಿಂದ, ಒಂದು ರೀತಿಯಿಂದ ರಾಮನು ಆ ಸಂದರ್ಭದಲ್ಲಿ ಕಪಿಧ್ವಜನಾದ. ನಮಗೆ ಮಹಾಭಾರತದಲ್ಲಿ ಅರ್ಜುನ ಕಪಿಧ್ವಜನಾಗುವುದು ನಮಗೆ ಗೊತ್ತುಂಟು. ಇಲ್ಲಿ ರತ್ನಧ್ವಜದ ಹಲಗೆಯ ಮೇಲೆ ಕುಳಿತ ರಾಮ ಕಪಿಧ್ವಜನಾದ ಅಂತ ನಾವಿಲ್ಲಿ ಒಂದು ಆಲಂಕಾರಿಕವಾಗಿ ನಾವಿಲ್ಲಿ ಕಾಣಬಹುದು. ಕುದುರೆಗಳ ಗೊರಸಿಗೆ ನಮಸ್ಕರಿಸಿ, ಶ್ರೀರಾಮಚಂದ್ರಮನ ಪಾದಕಮಲಗಳಿಗೆ ನಮಸ್ಕರಿಸಿ ಮಾತಲಿ ಸಾರಥಿ ರಥ ಏರಿದನಂತೆ. ಹಾಗೆ ಲಗಾಮನ್ನು ತೆಗೆದು ಅವ ಕುದುರೆಯನ್ನು ಬೆನ್ನು ಚಪ್ಪರಿಸಿ ಹೊರಟನಂತೆ. ದೇವತೆಗಳು ಬೊಗಸೆಯಲ್ಲಿ ಹೂವನ್ನು ಚೆಲ್ಲಿದ್ರು ಅಂತ ಹೇಳ್ತಾನೆ. ಇಲ್ಲಿ ರಾವಣನ ರಥ ಮತ್ತು ರಾಮನ ರಥ ಪರಸ್ಪರ ಎದುರೆದುರು ಬದಲಾಗ್ತದೆ. ತಮ್ಮ ತಮ್ಮ ಹೆಗ್ಗಳಿಕೆಗಳನ್ನು, ಸಾಧನೆಗಳನ್ನು ಇಲ್ಲಿ ಒಂದು ಕಡೆಯಿಂದ ಕಪಿಗಳು ಬೊಬ್ಬೆ ಹಾಕ್ತಾರೆ, ಇಲ್ಲಿ ರಾಮನ ಪಕ್ಷದಿಂದ, ಅತ್ಲಾಗಿಂದ ರಾಕ್ಷಸರು ಅವರ ಪಕ್ಷದಿಂದ. ಹಾಗೆ ಕವಿ ಹೇಳ್ತಾನೆ, ರಣಕಲಿಗಳಲ್ಲ ಚಂಡಬಲರಿಬ್ಬರು ಎದುರೆದುರಾದರು. ಚಂಡಬಲರಿಬ್ಬರ ಮಹಾಕೋದಂಡವಿದ್ದವು ಖರಮರೀಚಿಯ ಮಂಡಲಾಕಾರದಲ್ಲಿ ಶರಕಿರಣಂಗಳಂದದಲ್ಲಿ ಚಂಡಿಸಿದ್ದವು ಬಾಗಿಲ್ ದೊಡಲಿನ ಮಂಡಿಗಳ ಬಿಡು ದಿಟ್ಟಿಗಳ ಉರಿಗೊಂಡ ಹೊಸ ಹೊಗರುಗಳ ಸುಧಟರು ಸುಭಟರು ಸಮರ ಕೇಳಿಯಲಿ. ಚಂಡಬಲರಿಬ್ಬರ ಮಗ ಕೋದಂಡ. ಪ್ರಚಂಡ ಬಲಶಾಲಿಗಳಾದಂತಹ ರಾಮ ರಾವಣರು ಸೂರ್ಯಬಿಂಬವೇ ವರ್ತುಲಾಕಾರದಲ್ಲಿ ಪರಸ್ಪರ ಸೆಣತಾಡ್ತವೋ ಅಂತ ಯೋಚನೆ ಮಾಡಿ ಆ ರೀತಿ ಅವರು ಯುದ್ಧ ಮಾಡಿದರಂತೆ. ಅದೇ ರೀತಿ ಅವರು ಆದಿಶೇಷನ ತಲೆಗೆ ನೋವಾಯಿತು, ಬ್ರಹ್ಮ ಕಿವಿ ಮುಚ್ಚಿಕೊಂಡ ಈ ವಿಶಿಷ್ಟವಾದಂತಹ ವಿವರಣೆಯನ್ನು ಇಲ್ಲಿ ತೊರವೆ ಹೇಳ್ತಾ ಇದ್ದಾನೆ. ದೇಹ ಮಂಡಿಗಳನ್ನು ಬಾಗಿಸಿ ಹುರುಪೇರಿದ ಹೊಸ ಕಾಂತಿ ರಣಕ್ರೀಡೆಯಲ್ಲಿ ನಿರತರಾದರು ಅಂತ ಒಳ್ಳೆ ಶಬ್ದ ಪ್ರಯೋಗ ಮಾಡಿದ್ದಾನೆ. ಇಲ್ಲಿ ಸಮರ ಕೇಳಿಯಲ್ಲಿ ಸುಭಟರು ಅಂತ ಹೇಳ್ತಾನೆ. ರಣಕ್ರೀಡೆ ಅಂದರೆ ಯುದ್ಧ ಎನ್ನುವಂಥದ್ದೊಂದು ಕ್ರೀಡೆ, ಅವರಿಗೆ ಒಂದು ಆಟೋಪ, ಒಂದು ಆಟ, ಹೋರಾಟ, ಹೆಸರೇ ಹೋರಾಟ. ಹಾಗೆ ರಘುರಾಮನ ಬಾಣ ಕೌಶಲ್ಯ ಒಂದು ಕಡೆಯಿಂದ, ರಾವಣನು ಅಂಬುಗಳನ್ನು ಬಿಡುವ ಚಾತುರ್ಯ ಮತ್ತೊಂದು ಕಡೆಯಿಂದ. ಹಾಗೆ ಮಾರನೇ ದಿವಸವೂ ಅದೇ ಹಾಗೆ ರಾಮರಾವಣರ
ಯುದ್ಧಗಳನ್ನು ದೇವತೆಗಳು ರಾಕ್ಷಸರು ಹೊಗಳಿದ್ರು. 3 ದಿವಸ ಆಯಿತು, 4ನೇ ದಿವಸ ಆಯಿತು. ಹಾಗೆ ಆಯಾಸದ ಬೇಗೆ ಆವರಿಸಿದ್ದು ಯುದ್ಧದ ಕಾವು ಕಡಿಮೆ ಆಗಲಿಲ್ಲ ಅಂತ ಕವಿ ಹೇಳ್ತಾನೆ. ಆಯಾಸ ಕಾಣ್ತದೆ, ಆದರೆ ಯುದ್ಧದ ಕಾವು, ಅವರ ಉತ್ಸಾಹ, ಹುರುಪು ಅದು ಕಡಿಮೆ ಆಗಲಿಲ್ಲ. 5ನೇ ದಿವಸಕ್ಕೆ ಬಂತು ಅಂತ ಹೇಳ್ತಾನೆ ತೊರವೆ. ಕುಶನ ಕೇಳೈದನೆಯ ದಿನದಾರಿಸಿತು ಬಿಂಕದ ಬವರ ಕಿಡಿ ಕಿಡಿ ಮತಗೆ ಕಣೆ ಕಣೆಗಳಲ್ಲಿ ನೆರೆ ಕೀಲಿಸಿದರಂಬರವ ವಿಶಿಕ ವಿಗರಣ ದುಬ್ಬರ ಕೆತಿಗು ಬಿತರ ಹೊಗೆದವು ಹರಿಹಯಾದಿಗಳ ಸುರಪಥ ಪಲ್ಲಟಿಗೆ ನಿಂತವು ಲಲವೇ ಲವನೆ ಕೇಳುಂದ ಕೇಳು. ಕಿಡಿಕಾರುವ ಬಾಣಗಳು ಆಕಾಶವನ್ನು ಮುಚ್ಚಿತು. ಬಳಲಿಕೆಯಾದರೂ ಅದಕ್ಕಿಂತ ಬಿರುಸಾದಂತಹ ಯುದ್ಧವನ್ನು 5ನೇ ದಿವಸ ಮಾಡ್ತಾರಂತೆ. ಬಾಣಗಳ ತೀವ್ರ ಸಂಚಾರದಿಂದ ಇಡೀ ಆಕಾಶ ಹೊಗೆಯನ್ನಾವರಿಸಿದುದು. ಮೋಡ ಕವಿದ ದತ್ತ ವಾತಾವರಣ ಕಂಡಿತು ಅಂತ ಹೇಳ್ತಾನೆ. ದೇವತೆಗಳಿಗೆ ಉಸಿರುಗಟ್ಟಿದಂತೆ ಆಕಾಶ ಮಾರ್ಗದಲ್ಲಿ ನಿಂತಿದ್ದಾರೆ ವಿಮಾನಾರೂಢರಾಗಿ ಯುದ್ಧ ನೋಡಲಿಕ್ಕೆ. ಯುದ್ಧ ಭಯಂಕರರಾದಂತಹ ರಾಮರಾವಣರ ಇಬ್ಬರ ಯುದ್ಧವು ಅಮಿತೋತ್ಸಾಹದಿಂದ ಹೊರಟ ಬೆಂಕಿ ಸೂರ್ಯಮಂಡಲವನ್ನೇ ವ್ಯಾಪಿಸಿತು. ಸೂರ್ಯನೇ ಒಮ್ಮೆ ಬಿಸಿಯೇರಿಕೊಂಡು ಅವನೇ ಒಮ್ಮೆ ದಂಗಾಗಿ ಹೋದ. ನೀರಿನ ತಂಪಿನಿಂದ ತೃಪ್ತಿಕೊಂಡಂತಹ ಸೂರ್ಯ ಇವರು ಬಿಡುವಂತಹ ವರುಣಾಸ್ತ್ರಗಳಿರಬಹುದು, ವಾಯುವ್ಯಾಸ್ತ್ರಗಳಿರಬಹುದು, ಇದು ಬಿಸಿಯನ್ನು ಕಡಿಮೆ ಮಾಡಿತ್ತು ಅಂತ ಹೇಳ್ತಾನೆ. ಹಾಗೆ ಆರ್ಭಟಿಸಿ ದಿವಸ 6ನೇ ದಿವಸ ಹೋಯಿತು. ಬ್ರಹ್ಮಾಂಡ ಬಿರಿಯಿತು. ಕವಿಯೇ ಅನೇಕ ಹೇಳಿದಂತಹ ಉಂಟು. ಗಗನಂ ಗಗನಾಕಾರಂ ಆಕಾಶಂ ಆಕಾಶೋಪಮಂ ರಾಮರಾವಣ ಯೋರ್ಯುದ್ಧಂ ರಾಮರಾವಣ ಯೋರಿವ. ಕಾವ್ಯಾತ್ಮಕವಾಗಿ ಕವಿ ಹೇಳ್ತಾನೆ ಒಂದು ಕಡೆಯಲ್ಲಿ. ಹೇಗೆ ಆಕಾಶಕ್ಕೆ ಆಕಾಶವೇ ಸಾಟಿ, ಗಗನಂ ಗಗನಾಕಾರಂ, ಸಾಗರಂ ಸಾಗರೋಪಮ, ಸಾಗರಕ್ಕೆ ಸಾಗರವೇ ಉಪಮೆ. ರಾಮರಾವಣನ ಯುದ್ಧ ಅಂದರೆ ಹೇಗೆ, ಅದಕ್ಕೆ ರಾಮರಾವಣನ ಯುದ್ಧವೇ ಅದಕ್ಕೆ ಸಾಟಿಯಲ್ಲದೆ ಅದನ್ನು ಮೀರಿಸುವ, ಅದಕ್ಕೆ ಸಮತುಲ್ಯವಾದಂತಹ ಯುದ್ಧ ರಣ ಮತ್ತೊಂದಿಲ್ಲ ಎನ್ನುವಂಥದ್ದು ಇದು ಬಹಳ ಪ್ರಸಿದ್ಧವಾದಂತಹ ಕವಿವಾಣಿ. ಹಾಗೆ ಶಿವನು ಕೊಟ್ಟಂತಹ ಶಕ್ತ್ಯಾಯುಧವನ್ನು ಪ್ರಯೋಗ ಮಾಡ್ತಾನೆ. ದೇವತೆಗಳು ಹೆದರುತ್ತಾರಂತೆ ಆ ಸಂದರ್ಭದಲ್ಲಿ. ಹೀಗೆ ಅವರ ಯುದ್ಧ ಬಹಳ ಒಂದು ವೀರರಸ, ಇಲ್ಲಿ ಬಹಳ ವೀರರಸಕ್ಕೆ ಉತ್ಸಾಹ, ಸ್ಥಾಯೀಭಾವ, ಬಹಳ ಉತ್ಸಾಹದಿಂದ ಅವರು ಯುದ್ಧ ಮಾಡ್ತಾರೆ ಅಂತ ಕವಿ ಹೇಳ್ತಾನೆ. ಮುಂದೆ ಹೋಗುವ. 3 ಜಗದಲ್ಲಿ ಅತಿ ಬಲರೋಯ ಕಾರನಲ್ಲಾದ ಜಮುಖನು ಹೊರೆಯೇರು ಹೊಸ ಹೊಗರೊಗುವ ತಳಪದ ಹೊದರು ಹೊಳವುಗಳ ಮೂರಲಗು ತೆತ್ತಿಸಿದ ಶೂಲವ 6,000 ಸೂರ್ಯ ಕಿರಣದ ತೋರಿಕೆಯ ಕೈದುವನು ಕೈಯಲಿ ನೆಗಗಿ ಬೊಬ್ಬಿರಿದಾಗ ಕವಿ ಹೇಳ್ತಾನೆ, 3 ಲೋಕಗಳಲ್ಲಿ ವಿಕ್ರಮವನ್ನು ಸಾಧಿಸಿದ, ತನ್ನ ಪರಾಕ್ರಮವನ್ನು, ಸಾಧನೆಯನ್ನು, ಛಾಪನ್ನು ಒತ್ತಿದಂತಹ ರಾವಣ ಅಸಾಮಾನ್ಯ ವಿಕ್ರಮಿ. ರಾವಣ ಅಂಥವನ ಬಲಶಾಲಿ, ರಾವಣನು ಬಲಶಾಲಿಗಳಲ್ಲಿ ಭೂಷಣನಲ್ಲವೇ, ತೊರವೆ ಹೇಳ್ತಾನೆ, ಅಂಥವನಲ್ಲವೇ ಹೊಸ ಕಾಂತಿ ಬೀರುವ, ಹೊಳೆ ಹೊಳೆಯುವ 6,000 ಸೂರ್ಯ ಕಿರಣಗಳ ತೇಜಸ್ಸುಳ್ಳಂತಹ 3 ಲಗುಗಳ ಶೂಲವನ್ನು, ತ್ರಿಶೂಲವನ್ನು ತೆಗೆದನಂತೆ. ಭಗವತ್ ಪ್ರದತ್ತವಾದಂತಹ ತ್ರಿಶೂಲವನ್ನು ತೆಗೀತಾನೆ ಅಂತವ. ಅದನ್ನು ಕೈಯಲ್ಲಿ ಎತ್ತಿ ಹಿಡಿದು ಗರ್ಜಿಸಿದ. ಸಾಮಾನ್ಯ ಬಾಣಗಳು ಮುಗಿಯಿತು ರಾವಣನಲ್ಲಿ. ವಿಶಿಷ್ಟ ಆಯುಧ ಅಸ್ತ್ರಗಳನ್ನು ರಾವಣ ಪ್ರಯೋಗ ಮಾಡಲಿಕ್ಕೆ ತೊಡಗುತ್ತಾನಂತೆ. ಹೂವಿನ ಗೊಂಚಲನ್ನು ಸಿಕ್ಕಿಸಿ ಗಂಧಾಕ್ಷತಗಳಿಂದ ಪೂಜಿಸಿದನಂತೆ ಆ ಶೂಲಕ್ಕೆ. ರಕ್ತವನ್ನು ಸವರಿ ಕಾಂತಿಯಿಂದ ಹೊಳೆಯುವ ರೀತಿ ಮಾಡಿದನಂತೆ. ಅಂದರೆ
ಒಂದು ರೀತಿಯ ಮಾರಣದ ಅಥರ್ವ ವೇದೋಕ್ತವಾದಂತಹ ರಕ್ತ ಸವರುವುದು, ಅದಕ್ಕೆ ಮಾಂಸದ ತುಂಡುಗಳನ್ನು ತುರುಕಿಸುವುದು, ಅಂದರೆ ದುರ್ದೇವತೆಗಳನ್ನು, ಶಾಕ್ತೇಯ ದೇವತೆಗಳನ್ನು, ಶಕ್ತಿಯ ಉಪಾಸನೆಯನ್ನು ಮಾಡುವಂತಹದ್ದು ರಾವಣ. ಹಾಗೆ ಪ್ರಳಯಾಗ್ನಿಯ ನಾಲಿಗೆಯಂತೆ ಅದು ಭಯಂಕರ ತೇಜಸ್ಸಿನಿಂದ ರಾವಣನ ಕೈಯಲ್ಲಿ ವಿಜೃಂಭಿಸಿತು. ಆ ಸಂದರ್ಭದಲ್ಲಿ ಯುದ್ಧದಲ್ಲಿ ಸ್ಪರ್ಧಿ ಪ್ರತಿಸ್ಪರ್ಧಿಗಳು ಪರಸ್ಪರ ನಾಯಕ ಪ್ರತಿನಾಯಕರು ಮೂದಲಿಸಿ ಮಾತಾಡುವಂತಹದ್ದು ಸಂಪ್ರದಾಯ. ಆ ಕಡೆಗೆ ಗಮನಿಸಿ. ರಾಮ ಕೇಳಿ ಮೂರು ಮುಖವಜ ಸೋಮಶೇಖರ ವಿಷ್ಣುಗಳ ಲಯ ನಾಮ ನಿರ್ಣಯದವು ಕಣ ಗುಣ ಮತ್ತೆ ಬೇರುಂಟು. ಈ ಮನುಷ್ಯ ಮರೋರಗಾಮರ ಮಹೋರಗಾಮರ ಭೂಮಿ ಭಂಜನದವು ಕಣ ಹೊರಗೋಮದೀಯ ಸುಭಾಷಿತ ಕೊಳಗೋ ನೀನಿಂದ ರಾಮ ಕೀಳು. ಈ ಬಾಣದ ವಿಶಿಷ್ಟತೆಯನ್ನು ರಾವಣ ಹೇಳ್ತಾನೆ. ಒಂದು ರೀತಿಯ ಧರ್ಮಯುದ್ಧ ಅಂತ ಹೇಳೋದು. ತಾನು ಪ್ರಯೋಗಿಸುವ ಶಕ್ತಿ, ಅದರ ಸಾಮರ್ಥ್ಯ, ಪರಿಣಾಮವನ್ನು ಹೇಳಿ ಯುದ್ಧ ಮಾಡುವಂತಹದ್ದು ಒಂದು ಕ್ರಮ. ನಾನು ಇಂತಹದ್ದನ್ನು ಪ್ರಯೋಗ ಮಾಡ್ತೇನೆ ಅಂತ. ಇದು ಮೂರು ಮೂರ್ತಿಗಳು ಬ್ರಹ್ಮ, ಈಶ್ವರ, ವಿಷ್ಣುವಿನ ಹೆಸರಿಂದ ವಿನಾಶಕರವಾಗಿದೆ. ಮೂರು ಮೂರ್ತಿಗಳ ಶಕ್ತಿ ಇದೆ ನೋಡಿ, ಬಹಳ ಮುಖ್ಯ ಇಲ್ಲಿ. ವಿಷ್ಣುವೇ ರಾಮನಾದದ್ದು. ರಾವಣ ಹೇಳ್ತಾನೆ ಈ ತ್ರಿಶೂಲದಲ್ಲಿ ಒಂದೊಂದು ಮೊನೆಯಲ್ಲಿ ಒಬ್ಬೊಬ್ಬರಿದ್ದಾರೆ, ಬ್ರಹ್ಮ, ವಿಷ್ಣು ಮತ್ತು ಶಿವ. ಈ ಆಯುಧದ ಮಹಿಮೆ ಅಪೂರ್ವವಾದದ್ದು. ಪ್ರತ್ಯೇಕವಾಗಿ ಒಂದು ಮಹಿಮೆ ಇದೆ. ಮಾನವಲೋಕ, ದೇವಲೋಕ ಮತ್ತು ನಾಗಲೋಕ, ಈ ಮೂರೂ ಲೋಕದವರು ಮುರಿದು ಹಾಕುವ ಸತ್ವ ಉಂಟಿದಕ್ಕೆ ಏಕಕಾಲಕ್ಕೆ. ಪಾತಾಳ, ಭೂತಳ ಮತ್ತು ದೇವಭೂಮಿ, ಈ ಮೂರು ಲೋಕವನ್ನು ನಾಶ ಮಾಡುವ ಶಕ್ತಿ ಉಂಟು. ನನ್ನ ಮಾತನ್ನು ನೀನು ಒಪ್ಪಿಕೊಳ್ಳುತ್ತೀಯೋ? ನಾನು ಹೋಮಾಗ್ನಿಯಿಂದ ಪಡೆದಂತಹ ತ್ರಿಶೂಲ ಇದು, ಅದರಿಂದ ಆಯುಧ ರೂಪದಲ್ಲಿ ಹುಟ್ಟಿದೆ ಇದು ಅಗ್ನಿ. ನಿನ್ನ ಹೃದಯದ ಮಾಂಸವನ್ನು ಆಯುಧವೇ ತೆಕ್ಕೊಳ್ಳುತ್ತದೆ. ಹಸ್ತ ಚಾಚುವುದನ್ನು ನೋಡು ನೀನು. ಬಾಣವೇ ಬಂದು ಅದರಲ್ಲಿರುವಂತಹ ಏನು ದೇವತೆಗಳಿದೆ, ಮಂತ್ರಶಕ್ತಿಗಳಿದೆ, ಅದುವೇ ನಿನ್ನ ಮಾಂಸವನ್ನು ಭಕ್ಷಣೆ ಮಾಡ್ತದೆ, ನಿನ್ನ ರಕ್ತವನ್ನು ಬಸೀತದೆ ಅದು ಅಂತ ಹೇಳ್ತಾನೆ. ಕೈಗಳ ಸಮೂಹವನ್ನು ಎತ್ತಿದನಂತೆ, ಆಯುಧವನ್ನು ಒಟ್ಟಾಗಿ ಅವ ತೋರಿಸಿದನಂತೆ, ಹೇಳ್ತಾನಂತೆ. ಮತ್ತು ಮುಂದೆ ಹೋಗಿ ಸೀತೆಗೇನಾದರೂ ಸಂದೇಶ ಹೇಳಲಿಕ್ಕಿದ್ರೆ ನೀನು ಹೇಳು ರಾಮ, ನಿನ್ನ ಕೊನೆಯ ಮಾತಿದು, ನೀನು ಇನ್ನು ಬದುಕುವುದಿಲ್ಲ, ನಿನ್ನ ಆಯುಷ್ಯ ಕಳ್ಕೊಳ್ತೀನಿ ನೀನು. ಅವಳ ಕೊನೆಯ ಸಂದೇಶ ಸೀತೆಗೆ ಏನಾದರೂ ಹೇಳಲಿಕ್ಕಿದ್ರೆ ನೀನು ನನ್ನ ಹತ್ರ ಹೇಳು. ಅವಳಿಗೆ ಹೇಳ್ತೇನೆ, ನೀನು ಭಯಪಡಬೇಡ. ಹಾಗೆ ಆ ಶೂಲವನ್ನು ತೆಗೆದು ಆಕಾಶದಲ್ಲಿ ತಿರುಗಿಸ್ತಾನೆ. ಒಂದು ಬಾಣವನ್ನು ಪ್ರಯೋಗ ಮಾಡುವಾಗ ತನ್ನ ವಿಶ್ವಾಸವನ್ನು ಗೆಲ್ತೇನೆ ಎಂಬ ವಿಶ್ವಾಸದ ಒಂದು ಅವಸರದಲ್ಲಿ ಭುಜವನ್ನು ತಟ್ಟಿಕೊಂಡಂತೆ ಆಕಾಶದಲ್ಲಿ ತಿರುಗುವ ತ್ರಿಶೂಲವನ್ನು ಆಕಾಶಕ್ಕೆ ಎಸಲಿಕ್ಕೆ ಅವ ಸಿದ್ಧನಾಗ್ತಾನೆ. ಕೈ ಎತ್ತಿ ಎಸಿತಾನೆ, ಗರ್ಜಿಸ್ತಾನೆ ಶೂಲವನ್ನು ಹಿಡ್ಕೊಂಡು. ದೇವತೆಗಳು ಹೆದರಿದ್ರಂತೆ, 10 ಕೈಗಳನ್ನು ಮೇಲಕ್ಕೆ ಎತ್ತಿದಂತೆ. ಇದೆಲ್ಲ ಶೈಲಿಗಳು, ಬಾಣ ವಿನಿಯೋಗದಲ್ಲಿರುವಂತಹ ಶೈಲಿಗಳು. ಪುನಃ ರಾಮನತ್ರ ತನ್ನ ನಿರ್ಣಯವನ್ನು ಹೇಳ್ತಾನೆ. ಎಲಲೆ ರಾಘವ ಕೇಳು, ಸೋಲದ ಸುಲಭ ನಿಮಗಿಲ್ದಿನಲಿ ಮುಂದಣ ಗೆಲುವ ನೋಡುವರಿಲ್ಲ. ನಿನ್ನೀ ಸಮಸ್ತ ಬಲ ಉಳಿಯುವುದೆಂಬುದ ಸಾಧ್ಯ. ಎಲ್ನಯ ಬಲುಗ ನಾರಲಿ ಮೆರೆವೆನೆಂಬುಮ್ಮಳಿಕೆ ತೋರಿದೆ. ಬಿಡಲೋ ಬೇಡವೋ ಹೇಳು ನೀನೆಂದ. ಎಲೆಲೆ ರಾಘವ ಕೇಳು, ರಾಘವ ಮತ್ತೆ ರಾಮನನ್ನು ಉದ್ದೇಶಿಸಿ ಹೇಳ್ತಾನೆ, ನೀನು, ನಿನ್ನ ಸೈನ್ಯ, ಸಮಸ್ತ ಕಪಿಗಳು ಯಾರಿಗೂ ಗೆಲವಿಲ್ಲ. ನೀವು ಗೆಲ್ಲುತ್ತವೆ ಅಂತ ಆಶೆ ಪಡಬೇಡಿ. ಇಂದು ನಿಮಗೆ ಸೋಲು ಸುಲಭ. ನಾನು ಬಹಳ ಕಷ್ಟದಿಂದ ದೊಡ್ಡ ಹೋರಾಟ ಮಾಡಿ ನಿಮ್ಮನ್ನು ಸೋಲಿಸುವುದಲ್ಲ. ಈ ಒಂದು ತ್ರಿಶೂಲ ಸಾಕು ಸಮಗ್ರ ನಿಮ್ಮ ಸೈನ್ಯ ಸಾಗರವನ್ನು ಸೋಲಿಸುವುದಕ್ಕೆ. ಆ ಸಾಮರ್ಥ್ಯ ಇದಕ್ಕಿದೆ. ಆಕಾಶಕ್ಕೆ ಎಸೆದಿದ್ದಾನೆ.
ಯಾವ ಕಾರಣಕ್ಕೂ ಮುಂದೆ ನಿಮಗೆ ಗೆಲುವಿಲ್ಲ. ರಾವಣನಿಗೆ ಅದು ಮಾರಣದ್ವರ ಮಾಡಿ ಪಡೆದಂತಹ ಅಸ್ತ್ರಗಳದು. ನೀನು ಮತ್ತು ನಿನ್ನ ಸಮಸ್ತ ಸೇನೆ ನನ್ನ ಸಾಮರ್ಥ್ಯವನ್ನು ಯಾರ ಮೇಲೆ ನಾನು ತೋರಿಸಬೇಕು? ನನ್ನ ಹತ್ರ ಅಷ್ಟು ಸಾಮರ್ಥ್ಯ ಇವತ್ತು ಇದೆ, ನನಗೆ ಚಿಂತೆ ಆಗ್ತದೆ ಇದನ್ನು ಬಿಡಬೇಕೋ ಬೇಡವೋ ಅಂತ. ಯಾಕೆಂದರೆ ನಿನ್ನಲ್ಲಿ ಪ್ರತ್ಯಸ್ತ್ರಗಳಿಲ್ಲ, ಈ ಶೂಲವನ್ನು ಖಂಡಿಸುವ ಸಾಮರ್ಥ್ಯ ನಿನಗಿಲ್ಲ, ನೀನು ದಯನೀಯ ಸ್ಥಿತಿಯಾಗತ್ತಿ, ನೀನು ದುರ್ಬಲನಾಗಿ ಹೋಗ್ತಿ. ಹಾಗೆ ನನಗೆ ಒಂದು ರೀತಿಯ ಮರುಕ ಉಂಟು, ಇದನ್ನು ಪ್ರಯೋಗ ಮಾಡಬೇಕೋ ಬೇಡವೋ ಅಂತ. ಹೀಗೆ ರಾಮನನ್ನು ಛೇಡಿಸಿ, ರಾಮನನ್ನು ಹೀಯಾಳಿಸಿ, ತನ್ನ ಸಾಮರ್ಥ್ಯದಲ್ಲಿ ಅದಮ್ಯವಾದಂತಹ ವಿಶ್ವಾಸವುಳ್ಳವನಾಗಿ ಹೇಳ್ತಾನೆ, ನಿನ್ನನ್ನು ರಕ್ಷಿಸಲಿಕ್ಕೆ ಯಾರೂ ಇಲ್ಲ ಇವತ್ತು. ಯಾರು ರಕ್ಷಿಸುವುದು? ವಿಷ್ಣುವ. ಆ ಬಾಣದಲ್ಲಿ ಶಕ್ತಿ ಅವನದ್ದುಂಟು. ಶಿವದೇವರು ಬರ್ತಾನೋ? ನನ್ನ ದೇವರು ಶಿವದೇವರು. ರಾವಣ ಹೇಳ್ತಾನೆ, ಅವನ ಶಕ್ತಿಯು ಬಾಣದಲ್ಲಿ ಉಂಟು. ಸೃಷ್ಟಿಕರ್ತನಾದ ಬ್ರಹ್ಮ ಬರ್ತಾನೋ? ಅವನ ಶಕ್ತಿಯು ಈ ಬಾಣದ 3 ಮೊನೆಯಲ್ಲಿ 3 ಮೂರ್ತಿಗಳ ಶಕ್ತಿ ಇದೆ. ಸೃಷ್ಟಿ, ಸ್ಥಿತಿ, ಲಯ. ಇದು ಈ ಜಗತ್ತಿನ ಎಲ್ಲ ಶಕ್ತಿಗಳು, ತ್ರಿಗುಣಗಳ ತ್ರಿಕೂಟ ಇದು ಈ ಬಾಣ ಎನ್ನುವಂಥದ್ದು. ಆ ಕಾರಣದಿಂದ ನಿನ್ನನ್ನು ರಕ್ಷಿಸಲಿಕ್ಕೆ ಯಾರೂ ಬರುವುದಿಲ್ಲ. ಬ್ರಹ್ಮನು ಬಾಯಿ ಬಿಡಲಿ, ಅವನಿಗೆ ಮಾತು ಬರುವುದಿಲ್ಲ. ಅಥವಾ ಇನ್ನು ಉಳಿದ ನಾಯಿಗಳನ್ನು ಹೇಳಬೇಡ. ನೋಡಿ, ಒಬ್ಬ ಈ ಹೊಗಳುವ ಬರದಲ್ಲಿ, ತನ್ನ ಹೆಗ್ಗಳಿಕೆಯನ್ನು ಹೇಳುವ ಬರದಲ್ಲಿ ಅವನು ಹಾಗೆ ನುಡಿಯಲಿ ಸೇನು ನಾಯಿಗಳ ಹೇಳದಿರು ಹೇಡಿಗಳ ಉಳಿದ. ರಾವಣನ ಬಾಯಿಯಲ್ಲಿ ಅಂತಹ ಕೆಟ್ಟ ತುಚ್ಛ ಮಾತುಗಳು, ಹೀನೋಪಮೆಗಳು ಬರ್ತಾ ಉಂಟು. ದೇವತೆಗಳು, ಹೇಡಿಗಳು, ನಿನ್ನನ್ನು ಕಾಪಾಡುವ ನಾನೊಬ್ಬನೇ, ನಿನ್ನ ಆಯಸ್ಸು ಸಂಪೂರ್ಣವಾಗಿ ಕಳೆದುಕೊಳ್ಳಬೇಡ, ಭಯಪಡಬೇಡ, ನೀನು ಏನು ಹೇಳ್ತಿ? ನನ್ನ ಕೈಯಲ್ಲಿ ನಿನ್ನ ಆಯುಷ್ಯ ಉಂಟು ರಾಮ, ನಿನ್ನನ್ನು ರಕ್ಷಿಸಲಿಕ್ಕೆ ಯಾರೂ ಬರುವುದಿಲ್ಲ, ನೀನು ಏನು ಹೇಳುತ್ತಿ ಅಂತ ರಾವಣ ಕೇಳ್ತಾನೆ. ರಾಮನ ಮಾತುಗಳನ್ನು ಕೇಳೋಣ. ಖಳರೊಳಗೆ ಬಾಯ್ ಬಡಿಕನಗೆ ತಲೆಗಳಲ್ಲಿ ನಾಲಗೆ ಹತ್ತಲಾದಿಟಗಳಗುವಡೆ ಬಲ್ಲಿದನು ನಮಗೀ ಪರಿಯ ಮಾತುಗಳು. ಸುಳಿಯಲರಿಯವು ನಾಲಗೆಗೆ ವೆಗ್ಗಳ ಬಲಾನ್ವಿತರೊಳಗೆ ದುರ್ಬಲರಳುಕುವರು ಕಕ್ಕುಲಿತೆ ನಮಗಿಲ್ಲೆಸಗು ಬೇಗೆಂದ ಬಾಯ್ ಬಡಿಕನಗೆ. ರಾಮಪ್ರಭು ರಾವಣನಲ್ಲಿ ಹೇಳ್ತಾನೆ, ರಾಕ್ಷಸ, ನೀನು ಒಳ್ಳೆಯ ಬಾಯಿ ಬಡಿಕತನ ಉಳ್ಳವ, ನಿನ್ನ ಮಾತಿನ ಚಪಲ, ನಿನ್ನನ್ನು ನೀನು ಅತಿಯಾಗಿ ಹೊಗಳಿಕೊಳ್ಳುವಂತಹ ನಿನ್ನ ಉಪಕ್ರಮ ಇದು ಸಹ್ಯ ಅಲ್ಲ. ವೀರನಾದವನಿಗೆ, ಯೋಧನಾದವನಿಗೆ, ಒಬ್ಬ ಮಹಾನಾಯಕನಾದವನಿಗೆ ಭೂಷಣವಾದದ್ದಲ್ಲ. ನಿನ್ನಲ್ಲಿ ಬರುವಂತಹ ಹೀನೋಪಮೆಗಳು, ಜಲ್ಪವಾದಂತಹ ಮಾತುಗಳು, ಅಸಹನೀಯವಾದ ಅಸಭ್ಯವಾದಂತಹ ಮಾತುಗಳು, ಬಾಯ್ಬಡಿಕತನ, ತನ್ನನ್ನು ತಾನೇ ಹೊಗಳಿಕೊಳ್ಳುವಂತಹದ್ದು, ಮಾಡದೇ ಇದ್ದ ಸಂಗತಿಗಳನ್ನು ಹಾಗೆ ಮಾಡಿದ್ದೇನೆ ಹೀಗೆ ಮಾಡಿದ್ದೇನೆ ಹೇಳುವುದು, ಮುಂದೆ ಮಾಡುವುದಕ್ಕೆ ಅಸಾಧ್ಯವಾದ ವಿಷಯವನ್ನು ಹೇಳುವುದು, ನಾನು ಹಾಗೆ ಮಾಡಿದ್ದೇನೆ ಹೀಗೆ ಮಾಡಿದ್ದು ಬಾಯ್ಬಡಿಕತನದ ಮಾತುಗಳು, ಸುಮ್ಮನೆ ಜಂಬ ಕೊಚ್ಚುವಂತಹದ್ದು ಇದಲ್ಲ ಅಂತ ಹೇಳ್ತಾನೆ. ನಿನ್ನ ತಲೆಗಳಲ್ಲಿ 10 ನಾಲಿಗೆಗಳಿವೆ, ಅಂದರೆ 10 ಮುಖ, ದಶಕಂಠ ಅಥವಾ ದಶವದನ, 10 ನಾಲಿಗೆ ಉಂಟು. ಒಂದು ನಾಲಿಗೆ ಉಳ್ಳವರೇ ಅಸಭ್ಯವಾಗಿ ಅತಿಯಾಗಿ ಮಾತಾಡ್ತಾರೆ. ನಿನಗೆ 10 ನಾಲಿಗೆ, ಎಷ್ಟು ಮಾತಾಡ್ತೀನಿ? ಈ ಸಂದರ್ಭದಲ್ಲಿ ಒಂದು ಮಾತು ನೆನಪಿಸ್ತೇನೆ ನಾನು. ಶೃಂಗೇರಿಯ ಜಗದ್ಗುರುಗಳು ಪರಮಪೂಜ್ಯ ಭಾರತೀ ತೀರ್ಥರು ಅವರು ತನ್ನ ಆಶೀರ್ವಚನದಲ್ಲಿ ಮಾತು ಹೇಳ್ತಾರೆ, ಬಹಳ ಸುಂದರವಾಗಿ ಹೇಳ್ತಾರೆ. ಜಗದ್ಗುರುಗಳು, ಹಲ್ಲು ಜಗೀತದೆ ಆಹಾರ ಪದಾರ್ಥಗಳನ್ನು, ಎಲ್ಲ ರಸಗಳನ್ನು, ಷಡ್ರಸಗಳನ್ನು ಜಗೀತದೆ, ಅದನ್ನು ರುಚಿಯಾಗಿ ಕೊಡುತ್ತದೆ. ಅದಕ್ಕೆ ನಾಲಿಗೆ ಹಲ್ಲಿನತ್ರ ಹೇಳುತ್ತದೆ ಅಂತೆ, ದಂತಪಂಕ್ತಿಯೇ ನೀವು 32 ಜನ ಇದ್ದೀರಿ, 32 ಹಲ್ಲುಗಳು, ಜಗುದು ಜಗುದು ನನಗೆ ಅತ್ಯಂತ ಸವಿಯಾಗಿ ಅನುಭವಿಸುವ ಹಾಗೆ ಕೊಡ್ತೀರಿ ನೀವು ರಸವನ್ನು, ಪದಾರ್ಥಗಳ ರಸವನ್ನು, ಸಂತೋಷ ಆಗ್ತದೆ. ದಂತಪಂಕ್ತಿಗಳಿಗೆ ಖುಷಿಯಾಯಿತು, ನಮ್ಮನ್ನು ಹೊಗಳಿದವು. ತಕ್ಷಣದಲ್ಲಿ ಹೇಳಿತಂತೆ, ನೀವು ಬೀಗಬೇಡಿ. ಅಷ್ಟೊತ್ತಿಗೆ ದಂತಗಳು ಹೇಳಿತಂತೆ, ನೀನು ಹೇಳುವುದೆಲ್ಲ ಸರಿ ನಾಲಿಗೆಯೇ, ನಾನು ಜಗಿಯುವುದು,
ನೀವು ರಸೋಪ ಅನುಭವಿಸ್ತೀವಿ. ಆದರೆ ಪುಣ್ಯಾತ್ಮ, ನೀನು ಮಾತನಾಡುವಾಗ ಜಾಗ್ರತೆ ಮಾಡಬೇಕು. ಅಸಭ್ಯವಾದ, ಮತ್ತೊಬ್ಬನಿಗೆ ನೋವು ಕೊಡುವ, ಮತ್ತೊಬ್ಬನನ್ನು ರೇಗಿಸುವ ಮಾತುಗಳನ್ನು ಆಡಬಾರದು. ಆಡಿದರೆ ನಿನಗೇನಾಗುವುದಿಲ್ಲ, ಅವರು ಹಲ್ಲು ತೆಗೀತೇನೆ ಅಂತ ಹೇಳ್ತಾರೆ, ನಿನ್ನ ಹಲ್ಲು ಕುಟ್ಟಿ ಮುರಿತೇನೆ ಹೇಳ್ತಾರೆ. ಹಾಗೆ ನೀನು ಸಭ್ಯ ರೀತಿಯಿಂದ ಮಾತಾಡಬೇಕು, ಇಲ್ಲದಿದ್ದರೆ ನಮಗೆ ಹೊಡೆತ ಬೀಳುತ್ತದೆ ಅಂತ ದಂತಪಂಕ್ತಿಗಳು ಹೇಳ್ತವೆ ಅಂತ ಒಂದು ಸುಂದರವಾದ ಒಂದು ಸಂಗತಿಯನ್ನು ಜಗದ್ಗುರುಗಳು ಹೇಳಿದರು. ನಾ ಯಾಕೆ ಹೇಳ್ತೇನೆ ಅಂದರೆ, ಮಾತು ಮಾಣಿಕವು. ಮಾತುಗಳು ಒಂದೊಂದು ಬಹಳ ಇನ್ನೊಬ್ಬರಿಗೆ ನೋವು ಕೊಡದ, ಅರ್ಥಪೂರ್ಣವಾದ ಮತ್ತು ಮಾತನಾಡುವವನ ಯೋಗ್ಯತೆಯನ್ನು ಹೆಚ್ಚಿಸುವ, ಅವನ ವ್ಯಕ್ತಿತ್ವವನ್ನು ಬೆಳೆಸುವ ಮಾತುಗಳಾಗಬೇಕು, ಗುರುತಿಸುವ ಮಾತುಗಳಾಗಬೇಕು. ಅಸಹಜವಾಗಿ, ಅಸಭ್ಯವಾಗಿ, ಅಸಹನೀಯವಾಗಿ, ತುಚ್ಛವಾಗಿ, ಜಲ್ಪದ ಮಾತುಗಳು ಅದು ಮನುಷ್ಯರಾಡಬಾರದು. ಮಾತು ಮಾಣಿಕ್ಯವು. ಮಾತೇ ಮಾತು. ತಾಯಿ ಯಾರು? ಸರಸ್ವತೀ ದೇವಿ ನರ್ತಿಸುವುದು ನಾಲಿಗೆಯಲ್ಲಿ, ವಾಗ್ದೇವಿ ನರ್ತಿಸುವುದು ನಾಲಿಗೆಯಲ್ಲಿ. ಆ ನಾಲಿಗೆಯಲ್ಲಿ ನಾವು ಒಳ್ಳೆಯ ಮಾತುಗಳನ್ನು ಆಡಬೇಕು. ಇದು ಜಗದ್ಗುರುಗಳ ಸಂದೇಶ. ಅದನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ತೇನೆ. ವಿಶ್ವಗುರುವಾದಂತಹ ರಾಮ ಹೇಳ್ತಾನೆ, 10 ನಾಲಿಗೆ ಇದೆ ನಿನಗೆ, ನೀನು ಹರಟುವುದರಲ್ಲಿ ಶೂಲ. ನಮ್ಮ ನಾಲಿಗೆಯಲ್ಲಿ ಅಂತಹ ಮಾತುಗಳು ಬರುವುದಿಲ್ಲ. ನಾವು ವಸಿಷ್ಠ ವಿಶ್ವಾಮಿತ್ರರ ಶಿಷ್ಯರು, ಋಷಿ ಪರಂಪರೆ ಆಶೀರ್ವಾದ ಇದೆ. ಅಧಿಕ ಬಲಿಷ್ಠರನ್ನು ಕಂಡರೆ ಬಲಹೀನರು ಅಂಜುತ್ತಾರೆ, ನಮಗೆ ಚಿಂತೆ ಇಲ್ಲ. ನಮಗೇನು ಹೆದರಿಕೆ? ನೀನು ಅತಿ ಬಲಿಷ್ಠ ಅಂತ ನನಗೆ ಅನ್ನಿಸುವುದಿಲ್ಲ. ನೀನು ಶೂಲವನ್ನು ಬಿಡು, ಸುಮ್ಮನೆ ಕೈಯಲ್ಲಿ ಆಡಿಸಿಕೊಂಡು ಆಕಾಶದಲ್ಲಿ ಆರಿಸಿಕೊಂಡು ನೀನು ಏನೋ ಮಾಡಬೇಡ. ಹಾಗೆ ರಾವಣ ಪ್ರಯೋಗ ಮಾಡ್ತಾನಂತೆ. ಯಮಾಯುಧ ಅಂತ ಒಂದು ಕವಿ ಪ್ರಯೋಗ ಮಾಡಿದ್ದಾನೆ. ಯಮಾಯುಧವನ್ನು ಎಸೆಯಲು ಅವ ಸಿದ್ಧನಾದ. ಸುಗ್ರೀವ, ನೀಲ, ಅಂಗದ, ಹನುಮಾದಿಗಳು ಯಾರಿದ್ದಾರೆ, ನಳ, ಇವರೆಲ್ಲ ಮುನ್ನುಗ್ಗಲಿಕ್ಕೆ ಅವನ ಮೇಲೆ ನಾವು ಹಾರಿಬಿಡೋಣ, ಆ ಶೂಲವನ್ನು ವಿಫಲಗೊಳಿಸೋಣ ಅಂತ ಆಲೋಚನೆ ಮಾಡಿದರು. ಲಕ್ಷ್ಮಣ ಬಾಣವನ್ನು ಹೂಡಿ ಎಳೆದು ನಿಂತನಂತೆ ಅವನು. ಆದರೆ ವಿಷ್ಣು ಭಕ್ತನಾದಂತಹ ವಿಭೀಷಣ ಆ ಸಂದರ್ಭದಲ್ಲಿ ರಾಮನಿಗೆ ಏನು ಸೂಚನೆ ಕೊಡ್ತಾನೆ ಅಂತ ನೋಡು. ಈ ಮಹಾಯುಧ ಕಂಬತೊಡು ಹೈತಾಮಗದ ವೈಷ್ಣವದ ಶೈವದ ತೋಮರತ್ರಯಕದಿಲ್ ಶೈವದ ತೋಮರತ್ರಯಕಲ್ಲದಿದು ನಿರ್ನಾಮವಾಗದೇನೆ ರಾಮನ ಅದರಿಂ ಮುನ್ನ ಊಡಿದನ ಮಗಾಸ್ತ್ರಂಗಳನು ಜಗದ ಮಗ ಮಗಿಮನೇ ನರಿಯನೇ ಸಂಗರದ ಜಯ ಸಿರಿಯ ಕೋದಂಡಪತಿಗೆ ವಿಭೀಷಣ ಹೇಳ್ತಾನೆ ಸೂಚನೆ. ಮುಂದಿನ ಮಾತುಗಳನ್ನು ಹೇಳ್ತಾನೆ. ಬ್ರಹ್ಮ, ವಿಷ್ಣು ಮತ್ತು ಶಿವ, ಈ 3 ಶಕ್ತಿಗಳು ಉಳ್ಳಂತಹ ಬಾಣ ಇದು. ಹಾಗಾದ ಕಾರಣ ನೀನು ಈ ಮಹಾಯುಧದ ಮೇಲೆ ಸೃಷ್ಟಿ, ಸ್ಥಿತಿ, ಲಯ, ಬ್ರಹ್ಮ, ವಿಷ್ಣು, ರುದ್ರರ ಶಕ್ತಿಗಳನ್ನು ಪ್ರತಿಷ್ಠಾಪಿಸಿ ನೀನು 3 ಅಸ್ತ್ರಗಳಿಲ್ಲದಿಂದ ಅಲ್ಲದೆ ಇದು ಶೂಲ ನಾಶ ಆಗಲಿಕ್ಕಿಲ್ಲ. ನೀನು ಒಮ್ಮೆಲೆ 3 ಬಾಣಗಳನ್ನು ಬಿಡಬೇಕು ಅಂತ ಹೇಳ್ತಾನೆ. ವಿಭೀಷಣ ಹೇಳಬೇಕು ಕೋದಂಡಪತಿಗೆ, ವಸಿಷ್ಠರಲ್ಲಿ ಮತ್ತು ವಿಶ್ವಾಮಿತ್ರರಲ್ಲಿ ಅಪೂರ್ವವಾದಂಥ ಅಸ್ತ್ರ ಗ್ರಾಮಗಳನ್ನು, ಸಿದ್ಧಾಸ್ತ್ರಗಳನ್ನು, ಸಜೀವಾಸ್ತ್ರಗಳನ್ನು ಪಡ್ಕೊಂಡ ರಾಮನಿಗೆ ವಿಭೀಷಣನ ಸಲಹೆ ಬೇಕೋ? ಧನುರ್ವೇದದ ವಿನಿಯೋಗದಲ್ಲಿ ಬೇಕಾಗಿಲ್ಲ. ಆದರೆ ವಿಭೀಷಣದ ಸಜ್ಜನಿಕೆ ಅದನ್ನು ಹೇಳುವಂಥದ್ದು. ವಿಭೀಷಣ ಬಾಯಿ ತೆರೆದು ಹೇಳುವ ಮೊದಲೇ ರಾಮನು ಮಹಾಸ್ತ್ರಗಳನ್ನು ಹೂಡಿ ಆಯ್ತಂತೆ. ವಿಭೀಷಣ ಹೇಳ್ತಾ ಇದ್ದಾನೆ, ಆದರೆ ರಾಮನ ಕೋದಂಡದಿಂದ 3 ಬಾಣಗಳು ಹೋಗಿ ಆಯಿತು. ಕಣ್ಣು ಮುಚ್ಚಿ ತೆರೆಯುವುದರಲ್ಲಿ ಆಯಿತು. ಜಗತ್ತಿನ ಮಹಾಮಹಿಮನು ಯುದ್ಧದ ಜಯಲಕ್ಷ್ಮಿಯನ್ನು ಅರಿಯದವನೇ. ಕವಿ ಹೇಳ್ತಾನೆ ತೊರವೆ, ಏನು ಜಯಭಾಮಿನಿಯನ್ನು ಹೇಗೆ ಸ್ವಾಧೀನೀಕರಿಸಬೇಕು ಅಂತ ರಾಮನಿಗೆ ಗೊತ್ತಿಲ್ವೋ? ಕಣ್ಣಿನ ಸಮಜ್ಞೆಯಲ್ಲಿ ತಮ್ಮನನ್ನು ಪಕ್ಕಕ್ಕೆ ಕಳುಹಿಸಿದಂತೆ ಲಕ್ಷ್ಮಣನನ್ನು ಬದಿಗೆ ನಿಲ್ಲು, ರಾವಣನ ಆಘಾತವ ಬಾಣದ ತುಂಡಿನಿಗೆ ಏಟಾದೀತು. ಹಾಗೆ ಸುಗ್ರೀವಾದಿಗಳು ಯಾರು ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ,
ಹುಬ್ಬನ್ನು ಗಂಟಿಕ್ಕಿಕೊಂಡು ಅವರಿಗೂ ಸ್ವಲ್ಪ ಗದರಿಸಿದನಂತೆ. ನೀವು ಯುದ್ಧಕ್ಕೆ ಯಾಕೆ ಸಿದ್ಧರಾಗೋದು? ಯುದ್ಧ ನೋಡಿ ಅಂತ ನಿಮಗೆ ಹೇಳಿದ್ದೇನೆ ನಾನು. ಯುದ್ಧ ನೋಡ್ಲಿಕ್ಕೆ ಹೇಳಿದ್ದು, ಯುದ್ಧ ಮಾಡಲಿಕ್ಕೆ ಹೇಳಿದ್ದಲ್ಲ. ನೀವು ಯುದ್ಧ ಮಾಡಲಿಕ್ಕೆ ಸಿದ್ಧರಾಗಿದ್ದೀರಿ, ನಾನು ನೋಡ್ಲಿಕ್ಕೆ ಹೇಳಿದ್ದು ಅಂತ ಅವರಿಗೂ ತನ್ನ ಸೂಚನೆ ಕೊಟ್ಟನಂತೆ. ಹಾಗೆ ಆಯುಧವು ರೆಪ್ಪೆ ಹೊಡೆಯದೆ ದೃಷ್ಟಿಸುತ್ತ ಅಸ್ತ್ರವನ್ನು ಹೂಡಿ ಕದನಾಸಕ್ತಿ ಏನು ಅಂತ ಕವಿ ಈ ಸಂದರ್ಭದಲ್ಲಿ ಹೇಳ್ತಾನೆ. ಹುರುಪಿನಿಂದ ಆರ್ಭಟಿ ಶೂಲ ಎಸಿತಾನೆ, ಆದರೆ ಸೂರ್ಯಮಂಡಲದಲ್ಲಿ ಅದು ಉರಿಯುತ್ತದೆ, ಕಪಿಸೇನೆಯ ಮೇಲೆ ನುಗ್ಗುತ್ತದಂತೆ. ಮನುಕುಲದ ಸಾರ್ವಭೌಮನಾದಂತಹ ರಾಮನ ಯೋಗ್ಯತೆ ಏನು ಅಂತ ವಾಲ್ಮೀಕಿ ವರ್ಣಿಸಿದ್ರಂತೆ ಕುಶಲವರಲ್ಲಿ. ಕೇಳೋಣ. ಆವ ಚಿತ್ರ ಶರ ಪ್ರಯೋಗವದಾವ ಹಸ್ತ ಚಮತ್ಕೃತಿಯೋ ತಾನಾವ ಕೋದಂಡ ಪ್ರಚಂಡ ಪ್ರೌಢಿ ಪೌರುಷವೋ ದೇವರಾಮನ ಬಾಣ ಮುಖದಲ್ಲಿ ಮೂವರವತರಿಸಿದುದ ಕಂಡೆನು. ರಾವಣನ ಕೈದುವನು ಕಾಣಿನದೇನು ಬಿರಗಿಂದ ಆವ ಚಿತ್ರ ಶರ ಪ್ರಯೋಗವದಾವ ದೇವರಾಮ ರಾಮ ಆ ವಾಲ್ಮೀಕಿಗಳು ಹೇಳ್ತಾರೆ ಅಂತೆ ಕುಶಲವರ ಹತ್ರ, ನಿಮ್ಮ ಅಯ್ಯನಾದಂತಹ ಶ್ರೀರಾಮಚಂದ್ರ ಪ್ರಭುವಿನ ಅಸ್ತ್ರ ಪ್ರಯೋಗ ಆಶ್ಚರ್ಯ. ಅದು ವರ್ಣನೆಗೆ ಬಣ್ಣನೆಗೆ ಸಿಗುವಂತಹದ್ದಲ್ಲ. ಅದಾವ ಹಸ್ತಕೌಶಲ ರಾಮನದು ಹೇಳ್ತಾರೆ. ಅದೆಂಥ ಪ್ರಚಂಡ ಬಿಲ್ವಿದ್ಯಾ ಪರಿಣತಿ ರಾಮನದ್ದು ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಶ್ರೀರಾಮನ ಬಾಣದ ತುದಿಯಲ್ಲಿ ಮೂರು ಮೂರ್ತಿಗಳು ಅವತರಿಸಿದ್ದನ್ನು ಕಂಡೆ ನಾನು. ಆ ಮೂರು ಶಕ್ತಿಗಳನ್ನು ಅವತಾರವನ್ನು ಕಂಡೆ ನಾನು. ರಾವಣನ ಅಸ್ತ್ರ ಕಾಣಲಿಲ್ಲ. ಏನು ವಿಸ್ಮಯ! ಆ ರಾವಣನ ತ್ರಿಶೂಲ ಲೀನವಾಗಿ ಹೋಯಿತು, ಮಾಯವಾಗಿ ಹೋಯಿತು, ಮರೆಯಾಗಿ ಹೋಯಿತು. ರಾವಣ ಪ್ರಚಂಡ ಶಕ್ತಿಯಲ್ಲಿ ಅದು ಅಡಗಿ ಹೋಯಿತು. ಪಶ್ಚಿಮದಲ್ಲಿ ಮುಳುಗಿದನಂತೆ. ಈ ಯುದ್ಧ 10 ದಿವಸ ಅಲ್ಲ, ಹಿರಣ್ಯಕಶಿಪು ಅಥವಾ ನರಸಿಂಹರ ಯುದ್ಧ ಅಲ್ಲ, ಅದಕ್ಕಿಂತ ಮಿಗಿಲಾಗಿ 16 ದಿವಸ ಯುದ್ಧ ನಡೆಯಿತು ಅಂತ ತೊರವೆ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಸಂಚಿಕೆಗೆ ನಾವು ಮಂಗಲವನ್ನು ಹಾಡೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. ರಾಮಾಯ